ಓಕೆ ಮಾಸ್ಟರ್ಸ್, ಮೊದಲನೇದಾಗಿ ನಮ್ಮೆಲ್ಲರ ಗುರುಗಳಾದಂಥ ಬ್ರಹ್ಮಶ್ರೀ ಸುಭಾಷ್ ಪತ್ರಿ ಅವರಿಗೆ, ಗುರುಮಾತಾ ಸ್ವರ್ಣಮಾಲಾ ಪತ್ರಿ ಅವರಿಗೆ ನನ್ನ ಆತ್ಮಪೂರ್ವಕ ನಮನಗಳನ್ನು ನಾನು ತಿಳಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಹಾಗೆ ಇಲ್ಲಿ ಬಂದಿರುವಂಥ ಎಲ್ಲ ಆತ್ಮ ಬಂಧುಗಳಿಗೆ ನನ್ನ ಆತ್ಮಪೂರ್ವಕ ನಮನಗಳು. ಎಸ್ ಮಾಸ್ಟರ್ಸ್, ಆತ್ಮ ಪರಿಶೀಲನೆ ಟಾರ್ಕಮ್ ಸ್ಯಾರಿಡಾನ್ ಗಾರು ಅವರು ರಚಿಸಿರುವಂಥ ಇದು ತೆಲುಗು ಪುಸ್ತಕ. ಇದು ದ ಸೈನ್ಸ್ ಆಫ್ ಅಬ್ಸರ್ವೇಷನ್. ಇದು ತುಂಬ ಹೈಲೈಟ್ ಮಾಡ್ತಿದ್ರು ಒನ್ಸ್ ಪತ್ರಿ ಸರ್. ಸೊ ಏನಿದೆ ಅಂತ ಹೇಳಿ ನೋಡಿದೆ, ಗಮನಿಸೋದು ಅಂತ ಹೇಳಿ. ಸೊ ಫಸ್ಟ್ ಟೈಮ್ ಈ ಪುಸ್ತಕ ನಾನು ಓದಿದಾಗ ಇಷ್ಟೇ ಅಲ್ಲ ಅಂತ ಅನ್ನಿಸ್ತದೆ. ತುಂಬ ಸಿಂಪಲ್ ಆಗಿದೆ. ಸೊ ಅದನ್ನು ನಾನು ಅಂದರೆ ನಾನು ಒಂದು ಪುಸ್ತಕ ಒಂದು ಸತಿ ಓದಿ ನಾನು ಬಿಡೋದಿಲ್ಲ. ಸೊ ಅವಾಗವಾಗ ಓದ್ತಾ ಇರ್ತೀನಿ. ಸೊ ಫಸ್ಟ್ ಟೈಮ್ ಓದಿದ್ದಕ್ಕೆ ಸೆಕೆಂಡ್ ಟೈಮ್ ಓದಿದ್ದಕ್ಕೆ ತುಂಬ ವ್ಯತ್ಯಾಸನೇ ಕಾಣಿಸ್ತದೆ ನನಗೆ. ಸೊ ಅಷ್ಟು ಟೈಮ್ ಒಳಗಡೆ ಎಷ್ಟು ಅನುಭವಗಳು ಆ ಬುಕ್ ಜೊತೆಗೆ ನಾವು ಕನೆಕ್ಟ್ ಆಗ್ತೀವಿ. ಓಕೆ. ಸೊ ಅದರಲ್ಲಿ ಹೇಳಿರುವಂಥ ವಿಷಯಗಳು ಯಾವ ಟೈಮ್ನಲ್ಲಿ ನಮಗೆ ಎಷ್ಟು ಅವೇಕನ್ ಮಾಡಬೇಕಾಗುತ್ತೋ ಅಷ್ಟು ಅವೇಕನ್ ಮಾಡಿ ಹೋಗುತ್ತೆ. ಸೊ ಇದೆಲ್ಲ ಕೂಡ ನಮ್ಮ ಏನಂತ ಹೇಳ್ಬೋದು, ನಮ್ಮ ಬುದ್ಧಿ ಅಂತ ಹೇಳ್ತಾರಲ್ವ, ನಮ್ಮ ಒಂದು ಬುದ್ಧಿಗೆ ಇದು ಫುಡ್ ಇದ್ದಂಗೆ. ಸೊ ಈಗ ನಾವು ಮನುಷ್ಯರಾಗಿ ಯಾಕೆ ನಾವು ಜನ್ಮ ತಗೋಬೇಕು ಆತ್ಮ ಅನ್ನೋದು, ಹಾಗೆಯೇ ಅದು ಎನ್ಲೈಟನ್ಮೆಂಟ್ ಆಗ್ಬೋದಲ್ವಾ. ಸೊ ಇಲ್ಲಿ ಮನುಷ್ಯನಿಗೆ ಬುದ್ಧಿ ಅನ್ನೋದು ಇರುತ್ತೆ. ಡಿಸ್ಕ್ರಿಮಿನೇಷನ್, ಯಾವುದು ಒಳ್ಳೆಯದು ಯಾವುದು ಕೆಟ್ಟದು, ಸೊ ಇವೆಲ್ಲ ಕೂಡ ನಾವು ಪರಿಶೀಲನೆ ಮಾಡ್ತೀವಲ್ವ, ಅದು ಇರೋದು ನಮಗೆ ಮಾತ್ರ, ಮನುಷ್ಯರಿಗೆ ಮಾತ್ರ. ಸೊ ಈಗ ನಾವು ಅನಿಮಲ್ಸ್ ಜೊತೆಗೆ ಸ್ವಲ್ಪ ಡಿಫ್ರೆಂಟ್, ಹೌದಾ ಇಲ್ವಾ? ನಾವೆಲ್ಲ ಕೂಡ ಅನಿಮಲ್ಸ್ ಥರನೇ ನಾವು ತಿಂತೀವಿ, ಮಕ್ಕೊಂತೀವಿ, ಎವ್ರಿಥಿಂಗ್ ಈಸ್ ದೇರ್. ಬಟ್ ಅದಕ್ಕೂ ಅದರಲ್ಲಿ ಸೋಲ್ ಇದೆ, ಸೋಲ್ ಕಾನ್ಷಿಯಸ್ ಇದೆ, ನಮಗೂ ಸೋಲ್ ಕಾನ್ಷಿಯಸ್ ಇದೆ. ಸೊ ಅಲ್ಲಿ ಅಂದರೆ ಏನಂತ ಮಿನರಲ್ ಕಿಂಗ್ಡಮ್, ನೆಕ್ಸ್ಟ್ ಅನಿಮಲ್ ಕಿಂಗ್ಡಮ್, ಆಮೇಲೆ ಪ್ಲ್ಯಾಂಟ್ ಕಿಂಗ್ಡಮ್, ಮಿನರಲ್ ಪ್ಲ್ಯಾಂಟ್ ಕಿಂಗ್ಡಮ್, ಆಮೇಲೆ ಅನಿಮಲ್ ಕಿಂಗ್ಡಮ್, ಆಮೇಲೆ ನಾವು ಹ್ಯೂಮನ್. ಸೊ ಪ್ರತಿಯೊಂದು ಸ್ಟೇಜ್ಗೂ ಡಿಫ್ರೆನ್ಸ್ ಅನ್ನೋದಿದೆ, ಹೌದಾ ಇಲ್ವಾ? ಸೊ ಇಲ್ಲಿಗೆ ಬಂದ ಮೇಲೆ ಆತ್ಮ ತನ್ನಷ್ಟಕ್ಕೆ ತಾನೇ ಎನ್ಲೈಟ್ಮೆಂಟ್ ಆಗ್ತಾ ಹೋಗ್ಬೋದಲ್ವಾ. ಬಟ್ ಮನುಷ್ಯನಾಗಿ ಯಾಕೆ ಜನ್ಮ ತಗೊತಾ ಇದೆ ಅಂತಂದರೆ, ಸೊ ಯಾರಾದರೂ ಆನ್ಸರ್ ಹೇಳ್ತೀರಾ? ಯಾಕೆ ಜನ್ಮ ತಗೋಬೇಕು, ಇಲ್ಲಿ ಯಾಕೆ ಬಂದಿದ್ದೀವಿ, ಯಾಕೆ ಹುಟ್ಟೋದು, ಸಾಯೋದು, ಮತ್ತೆ ಹುಟ್ಟೋದು? ಈ ಕರ್ಮ ಅನ್ನೋದು ಇಲ್ಲಿಗೆ ಬಂದಮೇಲೆ ತಾನೇ. ಸೊ ಫಸ್ಟು ಒಂದು ಸೋಲ್ ಫಸ್ಟ್ ಟೈಮ್ ಈ ಭೂಮಿ ಮೇಲೆ ಜನ್ಮ ತಗೊಂಡೈತೆ. ಓಕೆ, ಜನ್ಮ ತಗೊಂಡ್ಮೇಲೆ ಕರ್ಮ ಅನ್ನೋದು ಸ್ಟಾರ್ಟ್ ಆಗುತ್ತೆ, ಹೌದಾ? ಮತ್ತೆ ಇನ್ನೊಂದು ಜನ್ಮ ತಗೊತಾ ಇದ್ದಾನೆ. ಸೊ ಈ ಪ್ರಾರಬ್ಧ ಕರ್ಮ ಅಂತ ಇರುತ್ತಲ್ವಾ. ಈಗ ನಾನು ಫಸ್ಟ್ ಟೈಮ್ ನಾನು ಈ ಭೂಮಿ ಮೇಲೆ ಜನ್ಮ ತಗೊಂಡಿದ್ದೆ, ನಾನು ಏನಾದರೂ ತಪ್ಪು ಮಾಡಿರ್ತೀನಿ. ಸೊ ಒಂದು ಸ್ಟೇಟ್ಮೆಂಟ್ ಇದೆ ಕನ್ನಡದಲ್ಲಿ, ಶಿವ ಆಜ್ಞೆ ಇಲ್ಲದೆ ಏನಂತಾರೆ, ಇರುವಿ ಕೂಡ ಕಡಿಯೋದಿಲ್ಲ ಅಂತ ಹೇಳ್ತಾರಲ್ವಾ. ಹಾಂ, ಮತ್ತೆ ಈಗ ನಾನು ಜನ್ಮ ತಗೊಂಡಿನಿ, ನಾನು ಮಾಡಿದ್ದು ನಾನು ಏನೇ ಮಾಡಲಿ ಅದು ಶಿವನ ಆಜ್ಞೆನೇ ಅಲ್ವಾ, ನಾನು ಅಂತೇನೆ. ಸೊ ಈ ಕರ್ಮ ಯಾರಿಗೆ ಹೋಗ್ಬೇಕದು? ಮತ್ತೆ ನಾನು ಇನ್ನೊಂದು ಜನ್ಮ ತಗೊತಾ ಇದ್ದೀನಿ, ಅದಕ್ಕೆ ಇನ್ನೊಂದು ಜನ್ಮ, ಎಷ್ಟು ಜನ್ಮಗಳಿದ್ದಾವೆ? ಇದಕ್ಕೆ ಎಂಡ್ ಹೇಗೆ? ಒಂದು ಆ್ಯಕ್ಚುಲಿ ಇದೆಲ್ಲದಕ್ಕಿಂತ ಮುಂಚೆ ನಾವು ಇಲ್ಲಿಗೆ ಏಕೆ ಬಂದಿದ್ದೀವಿ? ಸೋ ಮೆನಿ ಕ್ವಶನ್ಸ್. ನಾನು ಯಾರು ಅನ್ನೋದು ಒಂದು ಕ್ವಶನ್ ಇರುತ್ತೆ ಎಲ್ಲರಿಗೂ, ಯಾರು ಅನ್ನೋದು. ನಾನು ಇಲ್ಲಿಗೆ ಏಕೆ ಬಂದಿದ್ದೀನಿ? ಸೊ ವೈ ಐ ಆಮ್ ಹಿಯರ್? ಮೇಡಮ್, ಕರ್ಮ ಕಳಿಲಿಕ್ಕೆ ಬಂದಿರೋದು. ಓಕೆ ಮೇಡಮ್, ಕರ್ಮ ಕಳೀಲಿಕ್ಕೆ ನಾನು ಎರಡನೇ ಜನ್ಮ. ಫಸ್ಟ್ ಜನ್ಮ ನಾನು ಯಾಕೆ ತಗೊಂಡೇನೆ? ಫಸ್ಟ್ ಜನ್ಮದಲ್ಲಿ ನಾನು ಕರ್ಮ ಮಾಡಿದ್ದೀನಿ, ಮತ್ತೆ ಅದು ಕರ್ಮ ಏನಂತ ಹೇಳಿದ್ರೆ ಕರ್ಮ ಸವಿಯೋದಕ್ಕೆ ಮತ್ತೆ ಇನ್ನೊಂದು ಜನ್ಮ ತಗೊತಾ ಇದ್ದೀನಿ. ಸೊ ಫಸ್ಟ್ ಟೈಮ್ ಯಾಕೆ ಜನ್ಮ ತಗೊಂಡೆ ನಾನು? ಅನುಭವಕ್ಕೆ ಮ್ಯಾಮ್, ಅನುಭವ ಪಡೆಯೋದಕ್ಕೆ. ಸೊ ವಿ ಆರ್ ಹ್ಯೂಮನ್, ವಿ ಆರ್ ಆಲ್ ಡಿವೈನ್ ಬೀಯಿಂಗ್ಸ್, ವಿ ಕೇಮ್ ಹಿಯರ್ ಟು ಎಕ್ಸ್ಪೀರಿಯನ್ಸ್ ದ ಹ್ಯೂಮನ್ ಲೈಫ್. ಸೊ ನಾವೆಲ್ಲರೂ ಕೂಡ ಪರಮಾತ್ಮ ಸಂಭೂತಗಳೇ. ಸೊ ಇಲ್ಲಿಗೆ ಏಕೆ ಬಂದಿವಿ ಅಂತಂದರೆ, ಮಾನವರಾಗಿ ಅನುಭವ ಪಡೆದಕ್ಕೋಸ್ಕರ ಜನ್ಮವನ್ನು ತಗೊಂಡಿದೆ. ಸೊ ಈ ಜನ್ಮದಲ್ಲಿ ನಂದು ಒಂದು ಅನುಭವ ಇರುತ್ತೆ. ಸೊ ಅದು ಕಂಪ್ಲೀಟ್ ಆಯಿತು, ನೆಕ್ಸ್ಟ್ ಇನ್ನೊಂದು ಜನ್ಮ ತಗೊತೀನಿ. ಸೊ ಇನ್ನೊಂದು ಅನುಭವ ಪಡೆದಕ್ಕೋಸ್ಕರ, ಹೌದಾ ಇಲ್ವಾ? ಸೊ ಈ ಕಾರ್ಮಿಕ್ ಸೈಕಲ್ನಿಂದ ಹೀಗೆ
ಕಂಟಿನ್ಯೂಸ್ ಆಗಿ ನಡೀತಾ ಇದೆ. ಚಕ್ರ ಹೇಗೆ ತಿರುಗ್ತದೆ? ಒಂದು ಲೈನ್ ಹಾಕ್ತೀನಿ, ಸ್ಟಾರ್ಟಿಂಗ್ ಎಂಡಿಂಗ್ ಅಂತ ಹೇಳ್ಬೋದು. ಇಲ್ಲಿ ಯಾವುದು ಸ್ಟಾರ್ಟಿಂಗ್ ಯಾವುದು ಎಂಡಿಂಗ್ ಅಂತ ಒಂದು ಚಕ್ರದಲ್ಲಿ ನಾವೆಲ್ಲ ಸಿಕ್ಕೊಂಡಿವಿ. ಸೊ ಹೇಗೆ ಹೊರಗೆ ಬರೋದು? ಧ್ಯಾನ ಮಾಡಿದ ತಕ್ಷಣ ಹೊರಗೆ ಬರ್ತೀವ? ಎಸ್, ಖಂಡಿತ. ಬಟ್ ಅಷ್ಟೇ ಸಾಕ? ಕಣ್ಮುಚ್ಚಿ ಕೂತ್ಕೊಂಡು ಒಂದು ಆಲೋಚನಾ ರಹಿತ ಸ್ಥಿತಿಗೆ ಹೋಗ್ಬಿಟ್ರೆ ನಾವೆಲ್ಲರೂ ಏನಂತಾರೆ ಮೋಕ್ಷವನ್ನು ಪಡಿತಾ ಇದೀವಾ? ಎಸ್. ಅದ್ರ ಜೊತೆಗೆ ಒಳ್ಳೊಳ್ಳೆ ಕೆಲಸಗಳನ್ನು ಮಾಡ್ಬೇಕು ಮ್ಯಾಮ್. ಒಳ್ಳೆ ಕೆಲಸ, ಒಳ್ಳೇದೇನು ಕೆಟ್ಟದೇನು ನನಗೆ ಹೇಳ್ರಿ ಮೇಡಮ್ ಇವತ್ತಿನಿಂದ. ಪಾಪ ಪುಣ್ಯ ಅಂತ ಇರ್ತಾರ ಮೇಡಮ್. ಯಾವುದು ಪಾಪ ಯಾವುದು ಪುಣ್ಯ ಮೇಡಮ್? ಒಳ್ಳೇದಂದ್ರೆ ಯಾರಿಗೂ ಕಷ್ಟದಲ್ಲಿರೋರ್ಗೆ ಹೆಲ್ಪ್ ಮಾಡಿದ್ರೆ ಅದನ್ನ ಪುಣ್ಯ ಅಂತಾರೆ. ಓಕೆ, ಕಷ್ಟದಲ್ಲಿರೋರು ಅವ್ರ ಕರ್ಮ ಪ್ರಕಾರ ಕಷ್ಟ ತಗೊಂಡಿದ್ದಾರೆ. ಯಾರೋ ಹಿಂದಿನ ಜನ್ಮದಲ್ಲಿ ಕಷ್ಟ ಹೌದೌದು, ಕರ್ಮ ಏನೋ ಬ್ಯಾಡ್ ಕರ್ಮ ಮಾಡಿ, ನೀವ್ ಹೇಳಿದ ಬ್ಯಾಡ್ ಕರ್ಮ, ಓಕೆ ಗುಡ್ ಕರ್ಮ ಅದನ್ನ ಮಾಡಿ ಬಂದಿದ್ದಾನೆ, ಅವನು ಅನುಭವಿಸ್ತಾ ಇದ್ದಾನೆ. ಅವ್ರ ಹತ್ರ ಹೋಗಿ ನೀವು ಸೇವೆ ಮಾಡಿದ್ರೆ ಅನುಭವವನ್ನ ಹಂಚಿಕೊಳ್ಳುವುದು, ಹಂಚಿಕೊಳ್ಬೇಕು. ಹಾ ಸರಿ, ಅದು ಒಂದು ಪಾಯಿಂಟ್. ನಾ ಹೀಗೆ ಧ್ಯಾನ ಮಾಡಿದೀನಿ, ನೀನು ಧ್ಯಾನ ಮಾಡಪ್ಪ ಅಂತ ಅಲ್ಲಿ ಅನುಭವ ಶೇರ್ ಮಾಡ್ತೀರಾ. ಸೊ ಅಷ್ಟು ಹೇಳಿದ ತಕ್ಷಣ ನಾವು ಕಾರ್ಮಿಕ್ ಸೈಕಲ್ ಇಂದ ಹೊರಗೆ ಬರ್ತೀವಾ? ಆಗಲ್ಲ ಮೇಡಮ್. ಸೊ ಇನ್ನೊಂದು ಪತ್ರಿ ಸರ್ ಹೇಳ್ತಾರೆ, ಯಾವ ಕರ್ಮಕ್ಕೂ ಯಾರ ಮೇಡಮ್ ಹೇಳ್ರಿ, ನಾವು ಯಾವುದೇ ಒಂದು ಕೆಲಸ ಮಾಡಿದ್ರು ಒಳ್ಳೆ ರೀತಿನಲ್ಲಿ ಮಾಡ್ಬೇಕು. ನಾವು ಫಸ್ಟ್ ಒಳ್ಳೆ ರೀತಿ ಅಂದ್ರೆ ಹೇಗೆ? ಒಳ್ಳೆ ರೀತಿ ಅಂತ ಅಂದ್ರೆ ನಾವ್ ಏನೋ ಒಂದ್ ಕೆಲಸ ಮಾಡ್ತೇವಲ್ಲ ಮೇಡಮ್, ಅದು ಕೆಟ್ಟದಾಗಿರ್ಬಾರ್ದು. ಒಂದ್ ಇನ್ನೊಬ್ರಿಗೆ ಹೇಳೋ ರೀತಿ ಆಗ್ಲಿ, ಒಬ್ಬರನ್ನ ಪ್ರೀತಿಸೋ ರೀತಿ ಆಗ್ಲಿ, ಅದು ಯಾವ್ದನ್ನು ಕೆಟ್ಟದಾಗಿರ್ಬಾರ್ದು. ಒಳ್ಳೆ ರೀತಿನಲ್ಲಿ ನಾವು ಆಲೋಚನಾ ಶಕ್ತಿ ಮಾಡಿದ್ರೆ ಅದು ಒಳ್ಳೇದಿರುತ್ತೆ. ಒಳ್ಳೆ ರೀತಿ ಆಲೋಚನಾ ಮಾಡ್ಬೇಕು, ಆಲೋಚನೆ ಮಾಡಬೇಕು. ಇಲ್ಲಿ ಸಮ್ ಪಾಯಿಂಟ್, ಲೋಕ ಕಲ್ಯಾಣಕ್ಕಾಗಿ ಕೆಲಸ ಮಾಡ್ಬೇಕು. ಆಕ್ಚುಲಿ ಲೋಕ ಕಲ್ಯಾಣ ಕೆಲಸ, ನಮ್ ಕಲ್ಯಾಣ ಬೇಡವಾ? ಫಸ್ಟ್ ನಮ್ ಕಲ್ಯಾಣ ನಾವು ಮಾಡ. ಕಲ್ಯಾಣ ಅಂದ್ರೆ ಏನ್ ಮೇಡಮ್ ಅರ್ಥ? ಕಲ್ಯಾಣ ಅಂದ್ರೆ ಒಳ್ಳೇದು, ಸಮಾಜಕ್ಕೆ ಒಳ್ಳೇದಿರ್ಬೋದು, ಕೆಟ್ಟ ಜನರನ್ನ ಒಳ್ಳೆ ಉದ್ದೇಶಕ್ಕೆ ಒಳ್ಳೇದಾಗಿ ಮನುಷ್ಯನನ್ನಾಗಿ ಕಲ್ಯಾಣ ಅನ್ನೋದು ಫಸ್ಟ್ ನಮ್ ಕಲ್ಯಾಣ ನಾವು ಮಾಡ್ಕೊಂಡಾಗ ಲೋಕ ಕಲ್ಯಾಣ ಮಾಡ್ತೀವಿ. ಕಲ್ಯಾಣ ಇಸ್ ನಥಿಂಗ್ ಬಟ್ ಗ್ರೋತ್. ಉನ್ನತ ಸ್ಥಿತಿ నుండి ಉನ್ನತ ಸ್ಥಿತಿಗೆ ಅಂತ ಹೇಳ್ತಾರಲ್ವಾ, ದಟ್ ಈಸ್ ಕಲ್ಯಾಣ, ಗ್ರೋತ್. ಸೊ ನಾನು ಹೀಗೆ ಇದ್ದೀನಿ, ನಾಳೆನೂ ಹೀಗೆ ಇದ್ದೀನಿ, ಒಂದು ವರ್ಷ ಆದ್ಮೇಲೆನೂ ಹೀಗೆ ಇರ್ತೀನಿ ಅಂತ ಅನ್ಕೊಳ್ರಿ, ದರ್ ಇಸ್ ನೋ ಕಲ್ಯಾಣ. ಗ್ರೋತ್ ಅನ್ನೋದೇ ಇಲ್ಲ, ಪರಿವರ್ತನೆ. ಎಸ್, ಪರಿವರ್ತನೆ. ಸೊ ಆ ಕಲ್ಯಾಣ ಅನ್ನೋದು ನಮ್ಮ ಒಳಗೆ ಬಂದ್ರೆ ಆಟೋಮೆಟಿಕ್ ಆಗಿ. ಸೊ ಮತ್ತೆ ಈಗ ಪತ್ರಿ ಸರ್ ಮತ್ತೆ ಬಂದ್ರು. ಅವರು ಬುದ್ಧನಾಗಿ ಇದ್ದಾಗ, ಬುದ್ಧನ ಲೈಫ್ ಟೈಮ್ನಲ್ಲಿ ಒಂದು ಶಿಷ್ಯನಾಗಿದ್ರು, ಹೌದಾ? ಮತ್ತೆ ಮೈತ್ರೇಯ ಬುದ್ಧ ಕಾನ್ಶಿಯಸ್ ಪತ್ರಿ ಸರ್ ಒಳಗಡೆ ಬಂದು ಮತ್ತೆ ಜನ್ಮ ತಗೊಂಡ್ರು. ಸೊ ಆ ಬುದ್ಧ ಮತ್ತೆ ಬಂದ್ರಲ್ವಾ? ಸೊ ಈ ಕಾರ್ಮಿಕ್ ಸೈಕಲ್ ಎಂಡ್ ಅನ್ನೋದು ಇರುತ್ತಾ? ಇಲ್ಲ. ಮತ್ತೆ ಲೋಕ ಕಲ್ಯಾಣ ಅಂದ್ರೆ ಸರ್ ಮುಗಿದು ಹೋಗ್ಬಿಟ್ರು, ಮತ್ತೆ ಬರಲ್ಲ ಸರ್, ಮುಂದುವರಿತದೆ, ಮುಂದುವರಿತೈತೆ. ಹಾಗೆ ವರಿತಾ ಇರ್ಬೇಕು ಅಂತ ಹೇಳ್ತೀರಾ? ಬರಿತಾ ಇರ್ತದೆ. ಎಲ್ಲಿಯವರೆಗೂ? ಮುಂದಿನ ಪೀಳಿಗೆ ಮೇಡಮ್. ಅಂತ್ಯ ಇಲ್ಲ ಅದಕ್ಕೆ, ಅಂತಾನೆ ಆದಿ ಅಂತ್ಯ ಯಾವುದೂ ಇಲ್ಲ ಇಲ್ಲಿ. ದರ್ ಇಸ್ ನೋ ಸ್ಟಾರ್ಟಿಂಗ್ ಅಂಡ್ ನೋ ಎಂಡಿಂಗ್. ಸೊ ಇದಂತ ಮತ್ತೆ ಹೀಗೆ ನಡೀತಾ ಇರ್ಬೇಕಾ? ನನ್ನ ಕ್ವಶನ್ ಏನು ಅಂತಂದ್ರೆ, ಈ ಕಾರ್ಮಿಕ್ ಸೈಕಲ್ ನಂಗೆ ಇದು ಇಲ್ಲಿವರೆಗೂ ಅರ್ಥ ಆಯ್ತಲ್ಲ? ಸೊ ನಾವ್ ಯಾವಾಗ್ಲೂ ಕೂಡ ಇದು ದೆರ್ ಇಸ್ ನೋ ಆದಿ ಅಂತ್ಯ, ಆದ್ಯಂತರಹಿತ ಅಂತ ಹೇಳ್ತೀವಲ್ವ. ಸೊ ಆದಿ ಅಂತ್ಯ ಇರಲಾರ್ದವ್ದೇ ಇದು ನಮ್ಮ ಜೀವನ. ಇಲ್ಲಿವರೆಗೂ ಒಂದು ಕ್ಲಾರಿಟಿ ಬಂದಿದೆ. ಸೊ ಪ್ರೆಸೆಂಟ್ ಲೈಫ್ನಲ್ಲಿ ಕೆಲವರು ಒಳ್ಳೆ ಆಲೋಚನೆಗಳು ಅಂತ ಹೇಳಿದ್ರಲ್ವಾ. ಸೊ ಈ ಕಾರ್ಮಿಕ್ ಸೈಕಲ್ನಲ್ಲಿ ಸ್ಟ್ರಕ್ ಆಗ್ಲಾರ್ದಂಗೆ ಮೇಡಮ್ ಹೇಳಿದ್ದಾರೆ, ಲೋಕ ಕಲ್ಯಾಣಕ್ಕಾಗಿ ಮತ್ತೆ ಮತ್ತೆ ನಾವು ಬರ್ತಾ ಇರ್ತೀವಿ. ಓಕೆ, ಸೊ ಆ ಒಂದು ಜೀವನದಲ್ಲಿ ನಾವು ಹೇಗಿರಬೇಕು ಅದು ಕೂಡ ನೋಡ್ಕೋಬೇಕಲ್ವಾ. ಈಗ ನಾನು ಒಂದು ಜನ್ಮ ತಗೊಂಡಿನಿ, ಸೊ ನೆಕ್ಸ್ಟ್ ಮತ್ತೆ ಜನ್ಮ ತಗೊಂಡಾಗ
ನನಗೆ ಇವೆಲ್ಲ ನೆನಪಿರುತ್ತಾ? ಇಷ್ಟು ಪುಸ್ತಕಗಳು ಓದಿನಿ, ಇಷ್ಟು ಕ್ಲಾಸಸ್ ಮಾಡೀನಿ, ನನಗೆ ನೆನಪಿರಂಗಿಲ್ಲಲ್ಲ. ನೆಕ್ಸ್ಟ್ ನನ್ನ ಜನ್ಮ ತಗೊಂಡಾಗ ಇಟ್ ಟೇಕ್ಸ್ ಟೈಮ್. ಬೇರೆಯವ್ರದ್ದೊಂದು ಮತ್ತೆ ಹಿಂದಿಂದು ನನಗೆಲ್ಲ ನಾನು ಈ ಜನ್ಮದಲ್ಲಿ ಕ್ಯಾರಿ ಫಾರ್ವರ್ಡ್ ಮಾಡ್ಕೊಂಡು ನನ್ನ ಸಬ್ ಕಾನ್ಶಿಯಸ್ ಮೈಂಡ್ ನಲ್ಲಿ ಫೀಡ್ ಆಗಿರುತ್ತಲ್ವಾ. ನಾವ್ ಏನೇ ಸ್ವಲ್ಪ ಮ್ಯೂಟ್ ಮಾಡಿ ಮೇಡಮ್. ಓಕೆ, ಸೊ ಎಲ್ಲೋ ಡೈವರ್ಟ್ ಆಯ್ತು ನನಗೆ. ಸೊ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ, ಒಳ್ಳೆ ಆಲೋಚನೆಗಳು ಇಟ್ಕೋಬೇಕು. ಈ ಆದ್ಯಂತರಹಿತ ಇದೆಲ್ಲ ಕೂಡ, ಸಾವು ಹುಟ್ಟು ಅನ್ನೋದು ಕಂಪಲ್ಸರಿ, ಆದಿ ಅಂತ್ಯವು ಯಾವುದೂ ಇಲ್ಲ. ಸೊ ಈ ಒಂದು ಜನ್ಮಗಳಲ್ಲಿ ನಾವು ಯಾವ ರೀತಿ ಏನಂತ ಹೇಳ್ತಾರೆ, ನಮ್ಮ ನುಡಿ ಹೇಗಿರಬೇಕು ಅನ್ನೋದು ಸೊ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಈಗ ಇಲ್ಲಿ ಕಾರ್ಮಿಕ್ ಸೈಕಲ್, ಕೆಲವು ಪುಸ್ತಕದಲ್ಲಿ ಕರ್ಮ ಇದೆ ಅಂತ ಹೇಳ್ತಾರಲ್ವ ಪತ್ರಿ ಸರ್, ಓಶೋ ಅವರಾಗಲಿ, ಕೆಲವು ವಿಷಯ ಬಂದಾಗ ಕರ್ಮನೇ ಇಲ್ಲ ಅಂತ ಹೇಳ್ತಾರೆ. ಸೊ ಎಷ್ಟು ಜನ ಕೇಳಿದ್ರೆ ಕರ್ಮನೇ ಇಲ್ಲ ಅಂತ ಹೇಳಿದ್ದು? ಕೇಳಿದ್ರೆ ಯಾರಾದರೂ? ಇಲ್ಲ ಮ್ಯಾಮ್, ಕೇಳಿಲ್ಲ ಮ್ಯಾಮ್. ಇದೇ ಫಸ್ಟ್ ಟೈಮಾ? ಎಸ್. ಸೊ ಓಶೋ ಅವ್ರ ಹತ್ರ ಒಬ್ಬರು ಬರ್ತಾರೆ. ಓಶೋ ಅವ್ರಿಗೆ ಗೊತ್ತಲ್ಲ, ಓಶೋ ಮಾಸ್ಟರ್, ಓಶೋ ರಜನೀಶ್ ಅವರು. ಸೊ ಅವ್ರ ಹತ್ರ ಒಬ್ಬರು ದೈವ ಭಕ್ತ ಜೊತೆಗೆ ಓಶೋ ಅವ್ರು ಏನಂತ ದೇವರೇ ಇಲ್ಲ ಅಂತಾರಲ್ವ, ನೀವೇ ದೇವರು ಅಂತ ಹೇಳ್ತಾರೆ. ಸೊ ಈತ ಏನಂತ ಓಶೋ ಅವರು ಎಲ್ಲ ಈ ರೀತಿ ಪ್ರಚಾರ ಮಾಡ್ತಾ ಇದ್ದಾರಲ್ವ. ಸೊ ಅವ್ರ ಹತ್ರ ಹೋಗಿ ನಾನು ದೇವರಿದ್ದಾರೆ ಅಂತೇಳಿ ಪ್ರೂವ್ ಮಾಡ್ತೀನಿ ಅಂತ ಹೇಳಿ ಹೋಗ್ತಾರೆ. ತುಂಬ ಜ್ಞಾನಿ. ಸೊ ಯಾವುದೇ ರೀತಿ ಅಹಂಕಾರ ಏನೂ ಇರಂಗಿಲ್ಲ, ಅಷ್ಟು ಸಿಂಪಲ್ ಪರ್ಸನ್. ಏನು ಒಂದು ವಿಷಯದಲ್ಲಿ ಓಶೋ ಅವರಂದರೆ ಅವ್ರಿಗೆ ಇಷ್ಟ ಆಗೋದಿಲ್ಲ. ಯಾವುದು ಅಂತಂದರೆ, ಓಶೋ ಅವ್ರು ಏನಂದರೆ ದೇವರಿಲ್ಲ ಅಂತ ಹೇಳ್ತಾರೆ. ಸೊ ಅವ್ರ ಹತ್ರ ಇವ್ರು ಹೋಗಿ ಮಾತಾಡ್ತಾರೆ. ನಾನು ಸೋ ಪರ್ಸನ್, ನಾನು ಅಲ್ಲಿಂದ ಬಂದಿದ್ದೀನಿ, ನೀವಂದರೆ ತುಂಬ ಇಷ್ಟ, ಬಟ್ ನೀವು ಹೇಳೋ ಒಂದು ಸ್ಟೇಟ್ಮೆಂಟ್ ಇದನ್ನು ನನಗೆ ಇಷ್ಟ ಆಗಲ್ಲ ಅಂತ ಹೇಳ್ತಾರೆ. ಏನಂದರೆ ಓಶೋ ಲೈಕ್ ನೀವು ದೇವರಿಲ್ಲ ಅಂತ ಹೇಳ್ತೀರಲ್ವ ಅಂತ ಹೇಳ್ತಾರೆ. ಸೊ ಹೌದು, ಮತ್ತು ನೀನು ದೇವರಿಲ್ಲ ಅಂತಂದರೆ ನನಗೆ ಪ್ರೂವ್ ಮಾಡಿ ತೋರಿಸು ಅಂತ ಹೇಳ್ತಾರೆ. ಸೊ ಅವ್ರು ಏನಂತ, ನಾನು ಪ್ರೂವ್ ಮಾಡಬೇಕಂದ್ರೆ ನೀವು ನನ್ನ ಹತ್ರ ಇರ್ರಿ ಅಂತ ಹೇಳ್ತಾರೆ. ಓಶೋ ಅವ್ರ ಹತ್ರ ಇದ್ದ ಮೇಲೆ 4 ದಿವಸಕ್ಕೆ ಅವರು ದೇವರಿಲ್ಲ ಅಂತ ಒಪ್ಕೊತಾರೆ. ಸ್ವಲ್ಪ ದಿವಸ ಆದಮೇಲೆ ದೇವರಿದ್ದಾರೆ ಅಂತ ಹೇಳ್ತಾರೆ. ಸೊ ಅಲ್ಲಿವರೆಗೂ ಆ ವ್ಯಕ್ತಿ ಯಾರು ಓಶೋ ಅವ್ರ ಹತ್ರ ಬಂದಿದ್ರಲ್ವ, ಅಲ್ಲಿ ಆ ವ್ಯಕ್ತಿ ಎಷ್ಟೋ ಉಪನಿಷತ್ತುಗಳನ್ನು ಓದಾರೆ, ಎಷ್ಟೋ ವೇದಗಳನ್ನು ಎಷ್ಟೋ ನಾಲೆಡ್ಜ್ ಇದೆ, ಆಸ್ತಿಕ. ಸೊ ಅಂಥ ವ್ಯಕ್ತಿ ಇಲ್ಲಿಗೆ ಬಂದ ತಕ್ಷಣ ನಾಸ್ತಿಕನಾದ. ಸೊ ಈ ರೀತಿ ಎವ್ರಿ ಟೈಮ್ ನೀವು ನೋಡ್ರಿ, ಎಷ್ಟೋ ವಿಷಯಗಳನ್ನು ತಿಳ್ಕೊಂಡಿರ್ತೀರಾ, ಎಷ್ಟೋ ಪುಸ್ತಕಗಳು ಓದ್ತೀರಾ. ನನ್ನ ಜೊತೆಗೆ ಹಿಡಿದು ನಾನು ಹೇಳ್ತಾ ಇದ್ದೇನೆ. ಸೊ ಸಮ್ಟೈಮ್ಸ್ ಏನಾಗುತ್ತೆ ಅಂತ ಅಂದರೆ, ಕಂಪ್ಲೀಟ್ ಝೀರೋ ಆಗಿಬಿಡ್ತೀವಿ ನಾವು. ನನಗೇನು ಗೊತ್ತಿಲ್ಲ, ನಾನು ಏನೋ ಮಾಡಬೇಕು ಸಮಥಿಂಗ್. ಸೊ ಇವೆಲ್ಲ ಪರಿಶೀಲನೆ ಮಾಡಿರ್ತೀರಲ್ವ ಧ್ಯಾನಕ್ಕೆ ಬಂದ ಮೇಲೆ. ಸೊ ನಾವು ಯಾವ ರೀತಿ ಯಾವ ಟೈಮ್ನಲ್ಲಿ ಹೇಗೆ ಪರಿವರ್ತನೆ ಆಗುತ್ತೋ ಗೊತ್ತಾಗಲ್ಲ. ಸೊ ಅಲ್ಲಿ ಶಿಫ್ಟಿಂಗ್ ನಡೀತಾ ಇರುತ್ತೆ. ಸೊ ಅದ್ರ ಬಗ್ಗೆ ಈ ಪುಸ್ತಕ ಎಲ್ಲ ಇರೋದು ಅದೇ. ಸೊ ಈ ಪುಸ್ತಕ ಓದಿಲ್ಲ ಅಂತಂದರೆ ನಮಗೆ ಸೂಟಬಲ್ ಪರ್ಸನ್, ನಮಗೆ ಈ ಪುಸ್ತಕದಿಂದ ಇಲ್ಲ ಅಂದರೂ ಯಾವುದೋ ಒಂದು ಪರ್ಸನ್ ಬಂದು ನಮಗೆ ಆನ್ಸರ್ ಕೊಡೋ ಪರ್ಸನ್ ಬಂದು ಹೇಳ್ತಾರೆ ಟೈಮ್ ಬಂದಾಗ. ಸೊ ನನ್ನ ಕನ್ನಡ ಅಷ್ಟು ಪರ್ಫೆಕ್ಟ್ ಇಲ್ಲ, ಆ ಫ್ಲೋ ಕಟ್ ಆಗ್ತಾ ಇದೆ. ಓಕೆ, ಇದು ಹೇಗಿರುತ್ತೆ ಅಂತಂದರೆ, ನನಗೇನಾದರೂ ಒಂದು ಕ್ವಶನ್, ಯಾರಿಗಾದರೂ ಧ್ಯಾನ ಸ್ಥಿತಿನಲ್ಲಿ ಒಂದು ಕ್ವಶನ್ ರೈಸ್ ಆಗಿದೆ ಅಂತ ಅಂದ್ಕೊಂಡು, ಸೊ ಅದಕ್ಕೆ ಆನ್ಸರು ಯಾರೋ ಒಂದು ಪರ್ಸನನ್ನು ಬರ್ತಾರೆ, ಇಲ್ಲ ಬುಕ್ನಿಂದ ಆದರೂ ನಮಗೆ ಆನ್ಸರ್ ಖಂಡಿತ ಸಿಗುತ್ತೆ, ಇಲ್ಲ ಅಂತ ಹೇಳೋದಿಲ್ಲ. ಸೊ ಬಟ್ ಏನಂದರೆ, ಈ ಪುಸ್ತಕ ಆತ್ಮ ಪರಿಶೀಲನೆ ಅನ್ನೋ ಒಂದು ಪುಸ್ತಕ ನಾವು ಓದಿದಾಗ ಸೊ 100% ಏನಾಗುತ್ತೆ ಅಂದರೆ, ಅಂಥ ಕ್ವಶನ್ ಬಂದ ತಕ್ಷಣ ಆನ್ಸರ್ ಅನ್ನೋದು ಇಮ್ಮಿಡಿಯೇಟ್ ನಮ್ಗೆ ಸಿಗುತ್ತೆ. ಸೊ ಅಂಥ ಒಂದು ಅದ್ಭುತವಾದಂಥ ಪುಸ್ತಕ, ದ ಸೈನ್ಸ್ ಆಫ್ ಅಬ್ಸರ್ವೇಷನ್. ಸೊ ಮೌರ್ಯ ಮಾಸ್ಟರ್ ಗೊತ್ತಲ್ವ ಎಲ್ಲರಿಗೂ? ಮಾಸ್ಟರ್ ಮೌರ್ಯ ಅಂತ ಹೇಳ್ತಾರೆ, ಗ್ರೇಟ್ ಫಿಲಾಸಫರ್ ಅವರು. ಸೊ ಅವ್ರು ಏನು ಹೇಳ್ತಾರೆ ಅಂತಂದರೆ, ಗಮನಿಸುವ ಶಾಸ್ತ್ರವನ್ನು
ಮನುಷ್ಯರು ತಿಳ್ಕೊಂಡ್ರೆ ಅವರು ಮಹಾತ್ಮರಾಗ್ತಾರೆ ಅಂತ ಹೇಳ್ತಾರೆ. ಸೊ ಅಷ್ಟು ಗಮನಿಸುವ ಶಕ್ತಿ ಶಾಸ್ತ್ರವನ್ನು ನಾವೆಲ್ಲರೂ ಕೂಡ ತಿಳ್ಕೋಬೇಕು. ಸೊ ಗಮನಿಸುವುದಂದ್ರೆ ಹೇಗೆ? ಸೊ ನಿಮ್ಮ ಮುಂದೆ ಒಂದು ಬ್ಯೂಟಿಫುಲ್ ಪಿಕ್ಚರ್ ಇದೆ ಅಂತ ಅನ್ಕೊಳ್ಳಿ. ಜಸ್ಟ್ ನಾವು ನೋಡ್ತಾ ಇರ್ತೀವಿ. ಸೊ ನೋಡಿದ ತಕ್ಷಣ ನಮ್ಮ ಫಸ್ಟು ಬರೋದೇನು ಮೇಡಮ್? ಜಡ್ಜ್ಮೆಂಟ್ ಕೊಡೋದು, ಹೌದಾ ಇಲ್ವಾ? ನೋಡಿದ ತಕ್ಷಣ ಯಾರನ್ನಾದರೂ ಏನಂತ ಹೇಳ್ತೀವಿ? ಇವ್ರು ಹೀಗಿದ್ದಾರೆ, ಹಾಗಿದ್ದಾರೆ, ಬ್ಯೂಟಿಫುಲ್ ಆಗಿದ್ದಾರೆ. ಇದು ಈಸ್ ದಿಸ್ ಕಾಲ್ಡ್ ಅಬ್ಸರ್ವೇಷನ್? ಇದನ್ನೇ ಪರಿಶೀಲನ ಅಂತ ಹೇಳ್ತೀರಾ? ನಮಗೆ ಗೊತ್ತಿರೋ ಪರಿಶೀಲನೆ ಇದು. ಸೊ ವೆನ್ ಯು ಆರ್ ಜಡ್ಜಿಂಗ್ ದಟ್, ನೀವೇನಾದರೂ ನೋಡ್ತಿದ್ದೀರಾ, ಅದನ್ನು ಜಡ್ಜ್ ಮಾಡಿರೆ ಅಂತಂದರೆ ಅದು ಪರಿಶೀಲನೆ ಆಗ್ತದೆ, ಬಿಟ್ಟರೆ ಆತ್ಮ ಪರಿಶೀಲನೆ ಆಗೋದಿಲ್ಲ. ಅರ್ಥ ಆಯ್ತಾ? ಅಲ್ಲಿ ಜಡ್ಜ್ಮೆಂಟ್ ಬಂದಿದೆ ಅಂತಂದರೆ ಅದನ್ನು ಯಾರು ಜಡ್ಜ್ ಮಾಡ್ತಾ ಇದ್ದಾರೆ? ಮೈಂಡ್, ಮನಸ್ಸು ಜಡ್ಜ್ಮೆಂಟ್ ಮಾಡ್ತಾ ಇದೆ. ದಟ್ ಈಸ್ ಆ ಅಬ್ಸರ್ವೇಷನ್ ಅಲ್ಲ ನಾವು ಇಲ್ಲಿ ಹೇಳ್ತಾ ಇರೋದು. ಅರ್ಥ ಆಯ್ತಾ? ಆತ್ಮ ಪರಿಶೀಲನೆ. ಓಕೆ. ಸೊ ಪರಿಶೀಲನೆ ಅಂದ ತಕ್ಷಣ ನನಗೆ ಯಾವಾಗಲೂ ನಾನು ಈ ಪುಸ್ತಕದಲ್ಲಿ ಒಂದು ಸ್ಟೇಟ್ಮೆಂಟ್ ಏನು ಅಂತಂದರೆ, ಈ ಪುಸ್ತಕ ಚಿಕ್ಕವ್ರನಿಂದ ದೊಡ್ಡವ್ರವರೆಗೂ ನಾರ್ಮಲ್ ಪರ್ಸನ್ನಿಂದ ಎನ್ಲೈಟನ್ಮೆಂಟ್ ಆಗುವಂಥ ಪರ್ಸನ್ಗೆಲ್ಲರಿಗೂ ಯೂಸ್ ಆಗೋ ಪುಸ್ತಕ ಅಂತ ಇದೆ. ಸೊ ಇದರಲ್ಲಿ ಏನಿದೆ? ಫಸ್ಟ್ ಟೈಮ್ ಆತ್ಮ ಪರಿಶೀಲನ, ಸೈನ್ಸ್ ಆಫ್ ಅಬ್ಸರ್ವೇಷನ್. ಆ ಮಾತಂದ ತಕ್ಷಣ ಇದರಲ್ಲಿ ಏನಿದೆ ಅಂತ ಅನಿಸ್ತದೆ. ನಾವು ಪರಿಶೀಲನೆ ಮಾಡ್ತೀವಿ, ನಾವು ಪುಸ್ತಕ ಓದ್ತೀವಿ, ನಾವು ಶಾಪಿಂಗ್ ಹೋದಾಗ ಕಲರ್ ಬಟ್ಟೆ ತೊಗೊತಾರೆ, ಸೀರೆ ತೊಗೊತಾರೆ, ಆ ಸೀರೆ ಕಲರ್ ಹೇಗಿದೆ, ಎವ್ರಿಥಿಂಗ್ ನಾವು ಪರಿಶೀಲನೆ ಮಾಡ್ತೀವ ಅಲ್ವಾ? ದಟ್ ಈಸ್ ನಾಟ್ ಆ ಪರಿಶೀಲನೆ ಬಗ್ಗೆ ಎಲ್ಲ ಹೇಳ್ತಾ ಇಲ್ಲ, ಆತ್ಮ ಪರಿಶೀಲನ. ಇದು ಎಲ್ಲರೂ ಅರ್ಥ ಮಾಡ್ಕೋಬೇಕು. ಯಾಕೆ ಅಂದರೆ ಕ್ಲಾಸ್ ಎಲ್ಲ ಆದಮೇಲೆ ಇಷ್ಟೇ ಅಲ್ಲ ಮೇಡಮ್ ಹೇಳಿದ್ದು, ನನಗೂ ಹಂಗೆ ಅನ್ನಿಸ್ತತೆ. ಆ ಬುಕ್ ಓದಿದಾಗ ಇಷ್ಟು ಇದರಲ್ಲಿ ಏನಿದೆ ಪತ್ರಿ ಸರ್ ಅಷ್ಟು ಹೈಲೈಟ್ ಮಾಡಿದ್ದಾರೆ ಅಂತ ಅನಿಸ್ತದೆ. ಬಟ್ ಇದು ಬರೆದಿದ್ದು ಟಾರ್ಕಮ್ ಸ್ಯಾರಿಡಾನ್ ಗಾರು ಅಂತ ಹೇಳಿ ಅವರಂತ ಹೇಳಿ ನಾನು ಪುಸ್ತಕ ತೊಗೊಂಡೇನೆ. ನಾನು ಟೈಟಲ್ ನೋಡಿ ತೊಗೊತೀವ ಇಲ್ವಾ? ಬಟ್ ಇವರು ಬರೆದಿದ್ದಾರೆ ಅಂದರೆ ಏನೋ ಒಂದು ಆರ್ಟ್ ಇದೆ, ಇದರಲ್ಲಿ ಏನೋ ಒಂದಿದೆ ಅಂತ ಗೊತ್ತಾಗುತ್ತೆ. ಸೊ ಈ ಪರಿಶೀಲನಾ ಶಕ್ತಿ ಇದ್ದರೆ ಮನುಷ್ಯರು ಮಹಾತ್ಮರಾಗ್ತಾರೆ ಅಂತ ಹೇಳ್ತಾರೆ. ಓಕೆ. ಸೊ ಪರಿಶೀಲನೆ ಹೇಗಿರಬೇಕು ವಿತ್ ಎಕ್ಸಾಂಪಲ್ ನಾನು ಹೇಳ್ತೀನಿ. ಸೊ ಒಂದು ಕಿಮ್ ಅನೇ ಒಂದು ಬಾಲಕ, ಸೊ ಒಂದು 15th century 16th century ಆ ಟೈಮ್ನಲ್ಲಿ 15 years ಹುಡುಗ. ಸೊ ನಮ್ಮ ಹತ್ರ ಜೆಮ್ಸ್ ಇರ್ತಾವಲ್ವ, ಲೈಕ್ ಡೈಮಂಡ್, ಎಂಬ್ರಾಲ್ಸ್ ಅಂತ ಹೇಳಿ ಎಲ್ಲವನ್ನು ಒಂದು ಪ್ಲೇಟ್ನಲ್ಲಿ ಒಂದು ರಾಶಿ ಹಾಕಿದರೆ ಒಂದು ಚೀಲದಲ್ಲಿ, ಆ ಚೀಲನ ಹಿಂಗೆ ಓಪನ್ ಮಾಡಿ ಜಸ್ಟ್ ಒಂದೇ ಒಂದು ಲುಕ್ನಲ್ಲಿ ಮತ್ತೆ ಅದನ್ನು ಕ್ಲೋಸ್ ಮಾಡಿ ಆ ಹುಡುಗ ಏನು ಮಾಡ್ತಿದ್ದಾನಂತೆ, ಕಣ್ಮುಚ್ಚಿ ಡೈಮಂಡ್ಸ್ ಎಷ್ಟಿದ್ದಾವೆ, ಎಂಬ್ರಾಲ್ಸ್ ಎಷ್ಟಿದ್ದಾವೆ, ಇವೆಲ್ಲ ಕೂಡ ನಂಬರ್ಸ್ ಹೇಳ್ತಿದ್ರಂತೆ. ಸೊ ಅಷ್ಟು ಪರಿಶೀಲನೆ ಅನ್ನೋದು ಈ ದೇಹಕ್ಕೆ, ಈ ಮನಸ್ಸಿಗೆ, ನಮಗೆ ಇದೆ ಅಂತ ಅವ್ರು ಹೇಳ್ತಾರೆ. ಸೊ ಎಷ್ಟು ಡೈಮಂಡ್ಸ್ ಇದ್ದಾವೆ, ಎಷ್ಟು ಎಂಬ್ರಾಲ್ಸ್ ಇದ್ದಾವೆ, ಎಷ್ಟು ರೂಬೀಸ್ ಇದ್ದಾವೆ, ದೇ ಆ ಕಾಂಬಿನೇಷನ್ ಎಲ್ಲವನ್ನು ಸೇರಿಸದೆ ಒಂದು ರಾಶಿ. ಸೊ ಅಲ್ಲಿ ಆ ಹುಡುಗ ಹಿಂದಿನ ಜನ್ಮದಲ್ಲಿ ಒಂದು ಯೋಗಿ ಅಂತ. ಸೊ ಯೋಗಿಯ ಫಸ್ಟ್ ಕ್ವಾಲಿಟಿ ಏನು ಅಂತಂದರೆ ಗಮನಿಸುವ ಶಕ್ತಿ. ಸೊ ನಾವು ಕೂಡ ಸೊ ಎಷ್ಟೋ ಲೈಕ್ ಏನಂತ ಕೌಟಿಲ್ಯ ಇವರೆಲ್ಲದು ಲೈಕ್ ನೋಡಿದಾಗ ಸೀನಿಯರ್ ಮಾಸ್ಟರ್ಸ್, ಎಷ್ಟೋ ಯೋಗಿಗಳನ್ನು, ಋಷಿಗಳನ್ನು ಇವರೆಲ್ಲ ನೋಡ್ತೀವಲ್ಲ, ಅವರೆಲ್ಲರಲ್ಲಿ ಇರೋದು ಈ ಅಬ್ಸರ್ವೇಷನ್ ಸ್ಕಿಲ್ಸ್. ಓಕೆ. ಯೋಗಿ ಬುದ್ಧತ್ವವನ್ನು ಪಡೆದಿರೋರು, ಅವರೆಲ್ಲರ ಮೊದಲ ಕ್ವಾಲಿಟಿ ಏನು ಅಂತಂದರೆ ಗಮನಿಸುವ ಶಕ್ತಿ. ಸೊ ಅವ್ರು ನಮ್ಮನ್ನು ಕಣ್ಣನ್ನು ನೋಡಿದ ತಕ್ಷಣ ಹೇಳ್ತಾರೆ ನಮ್ಮ ಮನಸ್ಸು ಹೇಗೆ, ನಮ್ಮ ಆರ ಹೇಗೆ ಅಂತ ಹೇಳಿ. ಅಂದರೆ ಆತ್ಮ ಪರಿಶೀಲನೆಯಿಂದ ಅವರು ನಮ್ಮನ್ನು ನೋಡ್ತಾರಂತೆ. ಆತ್ಮದಿಂದ ಸಾಕ್ಷೀಭೂತರಂತ ಹೇಳ್ಕೊಳ್ರಿ, ಏನೇ ಹೇಳ್ಕೊಳ್ರಿ. ಸೊ ಅವ್ರು ಸಾಕ್ಷೀಭೂತರಾಗಿ ಯಾವುದೇ ಮೈಂಡ್ ಕಂಪ್ಲೀಟ್ ಝೀರೋ ಇದ್ದಾಗ ಆ ಆತ್ಮ ನಮ್ಮ ಒಳಗಡೆ ಇರುವಂಥ ಆತ್ಮ ನೋಡಿದಾಗ, ಸೊ ಆತ್ಮ ಒಂದು ಶಕ್ತಿ, ಸೊ ಅದು ಯಾವ ರೀತಿ ಪ್ರಜ್ವಲ ಆಗ್ತಾ ಇರುತ್ತೆ, ಸೊ ಅದ್ರ ಪ್ರಕಾರ ನಾನು ಏನು ಅನ್ನೋದು ಅವ್ರಿಗೆ ಅರ್ಥ ಆಗುತ್ತೆ. ಸೊ ಆತ್ಮ ಪರಿಶೀಲನೆ. ಸೊ ಅವ್ರು ಹೆಂಗೆ ಜಡ್ಜ್ ಮಾಡ್ತಾ ಇದ್ದಾರೆ? ವಿತ್
ಯಾವ ರೀತಿ ಪರಿಶೀಲನೆ ಮಾಡ್ತಾ ಇದ್ದಾರೆ ಅಂದರೆ ವಿತೌಟ್ ಜಡ್ಜಿಂಗ್ ಎನಿಥಿಂಗ್. ಸೊ ಯಾವ ಜಡ್ಜ್ಮೆಂಟ್ ಇಲ್ದಂಗೆ ಮಾಡುವುದೇ ನಿಜವಾದ ಆತ್ಮ ಪರಿಶೀಲನೆ. ಸೊ ಇಲ್ಲಿವರೆಗೂ ಎಲ್ಲರಿಗೂ ಅರ್ಥ ಆಯ್ತಲ್ವ? ಸೊ ಇನ್ನೊಂದು ಎಕ್ಸಾಂಪಲ್ ಹೇಳ್ತೀನಿ. ಒಂದು ಇಟಲಿನಲ್ಲಿ ಒಂದು ಗ್ರೇಟ್ ಆರ್ಟಿಸ್ಟ್ ಇರ್ತಾರಂತೆ, ಕಲಾಕಾರರು ಅಂತ ಹೇಳ್ತಾರಲ್ಲ, ಜಸ್ಟ್ ಡ್ರಾಯಿಂಗ್. ಸೊ ಯಾವುದು ಪ್ರಕೃತಿನೇ ಅದೇ ರೀತಿ ಅವರು ಡ್ರಾ ಮಾಡ್ತಿದ್ರಂತೆ. ಸೊ ಅಷ್ಟು ಫೇಮಸ್ ಅವರು. ಸೊ ಆ ಫೇಮಸ್ ಪರ್ಸನ್ ಹತ್ರ ಒಂದು ಹುಡುಗ ಬರ್ತಾನೆ ಜಾಯಿನ್ ಆಗಿ ಆರ್ಟ್ ಕಲ್ತ್ಕೊಳಕ್ಕೋಸ್ಕರ. ಸೊ ಅಲ್ಲಿಗೆ ಬಂದ ತಕ್ಷಣ ಸೊ ಓಕೆ ಅಮ್ಮ ನೀನು ಕಲಿಸ್ಕೊಡ್ಬೇಕಲ್ಲ. ಅವ್ರು ಈಸಿಯಾಗಿ ಯಾರನ್ನೂ ಆಕ್ಸೆಪ್ಟ್ ಮಾಡ್ತಿದ್ದಿಲ್ಲ ಅಂತ. ಅವ್ರಿಗೊಂದು ಟೆಸ್ಟ್ ಇಡ್ತಿದ್ರು. ಒಂದು ಆರ್ಟ್ ಅವರು ಡ್ರಾ ಮಾಡಿರ್ತಾರಲ್ವ, ಒಂದು ಆರ್ಟನ್ನ ಅಲ್ಲಿಟ್ಟು ಸೊ ಅದನ್ನು ನೋಡ್ತಾ ಇರು ಅಂತ, ಅದನ್ನು ಅಬ್ಸರ್ವ್ ಮಾಡ್ತಾ ಇರು ಅಂತ ಹೇಳ್ತಾರಂತೆ. ಸೊ ಆ ಮಗು ಏನು ಮಾಡುತ್ತೆ, ಒಂದು ಫಿಶ್ ಅಂತಾರಲ್ವ, ಸಮ್ ಫಿಶಸ್ ಇದಾವಲ್ಲಿ. ಸೊ ಆ ಫಿಶ್ ನೋಡಿ ನೋಡು ಅಂತ ಹೇಳೋದನ್ನ ನೋಡ್ತಾ ಕೂತ್ಕೊಂಡಿರ್ತಾನಂತೆ. ಸೊ ನಮ್ಮ ಲೈಫ್ ಕೂಡ ಹೀಗೆ ಇರುತ್ತೆ. ಸ್ವಲ್ಪ ಹೊತ್ತಾದಮೇಲೆ ಬರ್ತೀನಿ ಅಂತ ಹೇಳಿ ಹೋಗ್ತಾರೆ. ಸೊ 2 hours ಆದಮೇಲೆ ಆ ಮಾಸ್ಟರ್ ಬರ್ತಾರೆ ಅಲ್ಲಿಗೆ. ಸೊ ಬಂದಮೇಲೆ ನೀನು ಇಷ್ಟೊತ್ತು ನೋಡಿಯಲ್ಲ, ಆ ಫ್ರೇಮ್ನಲ್ಲಿ ಆ ಪಿಕ್ಚರ್ ಇದೆ ಅಲ್ವಾ, ಆ ಪಿಕ್ಚರ್ನಲ್ಲಿ ಸೊ ಎಷ್ಟು ಫಿಶಸ್ ಇದ್ದಾವೆ. ಅಯ್ಯೋ ಸರ್, ನೀವು ಜಸ್ಟ್ ನೋಡು ಅಂತ ಹೇಳಿದ್ರಿ, ನಾನು ನೋಡಿಲ್ಲ ಅಂತ ಮತ್ತೆ ನೋಡಿ ಆನ್ಸರ್ ಹೇಳ್ತಾರೆ. ಓಕೆ, ಮತ್ತೆ ನೋಡು, ಮತ್ತೆ ನಾನು ಬರ್ತೀನಿ ಅಂತ ಹೇಳ್ತಾರೆ. ಸರಿ, ಆಗ ಸುಮ್ಮನೆ ನೋಡ್ತಾ ಇರ್ತೇನೆ. ಸೊ ಅವ್ರು ಮತ್ತೆ ಬರ್ತಾರೆ. ಆ ಚೇಪಗೆ, ಫಿಶ್ಗೆ ಸೈಡ್ ಇವು ಇರ್ತಾವಲ್ವ, ವಿಂಗ್ಸ್ ಥರ, ಲೈಕ್ ಮಪ್ಪಲು ಅಂತ ಹೇಳ್ತೀವಿ ತೆಲುಗುನಲ್ಲಿ. ಸೊ ಅವು ಎಷ್ಟಿದ್ದಾವೆ ಅಂತ ಹೇಳಿ, ಅಯ್ಯೋ ಸರ್ ನೋಡೇ ಇಲ್ಲ, ಮತ್ತೆ ನಾನು ನೋಡ್ತೀನಿ ಅಂತ ಹೇಳಿ ಆನ್ಸರ್ ಹೇಳ್ತಾರೆ ಅಂತ. ಸೊ ಓಕೆ, ಮತ್ತೆ ನೋಡು ಅಂತ ಹೇಳಿ ಮತ್ತೆ ಹೋಗ್ತಾರೆ, ಮತ್ತೆ ಬರ್ತಾರೆ. ಚೇಪಗೆ ಐ ಲ್ಯಾಶ್ ಇರ್ತಾವಲ್ವ, ಐ ಲ್ಯಾಶ್ ಇದಾವ ಇಲ್ವಾ ಅಂತ ಕೇಳ್ತಾರೆ. ಅಯ್ಯೋ ನಾನು ನೋಡೇ ಇಲ್ಲ ಸರ್, ಮತ್ತೆ ನೋಡ್ತೀನಿ. ಈ ರೀತಿ ಒಂದು ಪಿಕ್ಚರ್ಗೆ ಸುಮಾರು 50 ಕ್ವಶನ್ಸ್ ಹಾಕ್ತಾರಂತೆ. 50 ಟೈಮ್ಸ್ ಅವತ್ತ ಮತ್ತೆ ಹೋಗೋದು ಬರೋದು ಆಗುತ್ತೆ. ಅಂದರೆ ಆ ಹುಡುಗನ ಆತ್ಮ ಪರಿಶೀಲನೆ ಹೇಗಿದೆ? ಸೊ ನಥಿಂಗ್. ಸ್ಟಾರ್ಟಿಂಗ್ ಆತ್ಮ ಪರಿಶೀಲನೆ ಮಾಡಿದ್ದಾನೆ ಫಸ್ಟ್ ಟೈಮ್, ಬಟ್ ಮತ್ತೆ ಮತ್ತೆ ಹೋಗಿ ಬಂದಾಗ ಜಸ್ಟ್ ಗಮನಿಸುವುದು. ಸೊ ಫಸ್ಟ್ ಹೇಗಿದ್ದಾನೆ, ಸೊ ಆಫ್ಟರ್ 55 ಟೈಮ್ಸ್ ಗಮನಿಸುವುದು ಅಂದರೆ ಏನು ಅನ್ನೋದು ಆ ಹುಡುಗಗೆ ಅರ್ಥ ಆಗುತ್ತೆ. ಓಕೆ, ಸೊ ಇಲ್ಲಿ ಕೂಡ ಪ್ರತಿನಿತ್ಯ ಪ್ರತಿಯೊಂದು ಆಲೋಚನೆಯನ್ನು ನಾವು ಗಮನಿಸಬೇಕು, ಪ್ರತಿಯೊಂದು ಮಾತನ್ನು ನಾವು ಗಮನಿಸಬೇಕು, ಪ್ರತಿಯೊಂದು ಕಾರ್ಯವನ್ನು ನಾವು ಗಮನಿಸಬೇಕು. ಯಾವ ರೀತಿ? ಆ ಹುಡುಗನ ಥರ ಅಲ್ಲ. ಸೊ ಆ ಹುಡುಗ ಆಫ್ಟರ್ 50 ಟೈಮ್ಸ್ 50 ಅಟೆಂಪ್ಟ್ಸ್ ಆದಮೇಲೆ ಗಮನಿಸುವುದು ಹೇಗೆ ಅನ್ನೋದು ಸ್ಟಾರ್ಟ್ ಆಗಿದೆ. ಆ ರೀತಿ ಗಮನಿಸಬೇಕು, ವಿತೌಟ್ ಜಡ್ಜಿಂಗ್ ಎನಿಥಿಂಗ್. ಸೊ ಯಾವುದೇ ಜಡ್ಜ್ಮೆಂಟ್, ಸೊ ಜಡ್ಜ್ಮೆಂಟ್ ಕನ್ನಡ ವರ್ಡ್ ಏನಂತ ಹೇಳಬೇಕು, ಜಡ್ಜ್ಮೆಂಟ್ ಕೊಡೋದು, ಇದು ಹೀಗಿದೆ ಹಾಗಿದೆ ಅಂತ, ನಿರ್ಧಾರ, ತೀರ್ಮಾನ, ಯಾವುದು ತೀರ್ಮಾನ ಇಲ್ಲದೆ, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೊ ಮಚ್, ಯಾವುದೇ ತೀರ್ಮಾನ ಇಲ್ಲದೆ ಗಮನಿಸಬೇಕು. ಸೊ ಇದು ಈ ಪುಸ್ತಕ ಸಾರಾಂಶ. ಓಕೆ, ಇದರಿಂದ ನಮ್ಮಲ್ಲಿ ಏನು ಪರಿವರ್ತನೆ ಆಗುತ್ತೆ? ನೆಕ್ಸ್ಟ್ ಕ್ವಶನ್ ಇದು, ಹೌದಾ? ಸೊ ಇಲ್ಲಿ ಗಮನಿಸುವುದರಿಂದ ನಮ್ಮ ಆತ್ಮನು ನಾವು ಕಾನ್ಷಿಯಸ್ನೆಸ್ನ ನಾವು ಹೊರಗಡೆ ತೆಗಿತೀವಿ. ಅಲ್ಲಿವರೆಗೂ ಆ ಹುಡುಗ ಏನು ನೋಡ್ತಿದ್ದ, ಆ ಫ್ರೇಮ್ನ ಏ ರೀತಿ ನೋಡ್ತಿದ್ದ, ಆರ್ಟಿಫಿಷಿಯಲ್ ಆಗಿ ಸುಮ್ಮನೆ ನೋಡಬೇಕು, ನೋಡ್ತಾ ಇದ್ದ. ಆ ಗಮನಿಸುವ ಶಕ್ತಿ ಬಂದ ಮೇಲೆ ಹೇಗೆ ನೋಡ್ತಾನೆ, ಆ ನೋಡುವ ದೃಷ್ಟಿ ಕಂಪ್ಲೀಟಾಗಿ ಚೇಂಜ್ ಆಗುತ್ತಾ ಇಲ್ವಾ? ಅದೇ ರೀತಿ ನಮ್ಮ ಲೈಫ್ನಲ್ಲಿ ಕೂಡ ನಾವು ಗಮನಿಸೋದ್ರಿಂದ ನಮ್ಮ ಕಾನ್ಷಿಯಸ್ನೆಸ್, ನಮ್ಮ ಚೈತನ್ಯವನ್ನು ನಾವು ಹೊರಗಡೆ ತೆಗಿತೀವಿ. ಸೊ ಗಮನಿಸೋದ್ರಿಂದ ನಮ್ಮ ಒಳಗಡೆ ಇರುವಂಥ ಆತ್ಮಯ ಶಕ್ತಿ ಹೊರಗಡೆ ಬರುತ್ತೆ. ಸೊ ಇಲ್ಲಿ ಜ್ಞಾನಿ ಅಜ್ಞಾನಿ ಅಂತ ಹೇಳ್ತಾ ಇದ್ವಿ, ಹೌದಾ? ಜ್ಞಾನಿ ಅಂದರೆ ಯಾರು, ಅಜ್ಞಾನಿ ಅಂದರೆ ಯಾರು? ಜ್ಞಾನಿ ಅಂದ್ರೆ ತಿಳ್ಕೊಂಡಿರೋರು, ಅಜ್ಞಾನಿ ಅಂದ್ರೆ ತಿಳಿದೇ ಇರೋರು. ಇನ್ನು ಏನು ತಿಳಿಬೇಕು? ಯಾವ್ದಾರ ಒಂದು ವಿಷಯದ ಬಗ್ಗೆ ಆಗಿರ್ಬೋದು. ಒಂದೇ ಒಂದು ಸ್ಟೇಟ್ಮೆಂಟ್ನಲ್ಲಿ ಹೇಳ, ಎಸ್ ಮ್ಯಾಮ್. ಸ್ವತಂತ್ರವಾಗಿರುವವನು ಜ್ಞಾನಿ,
ಆ ಸ್ವತಂತ್ರತೆ ಇಲ್ಲ ಅಂತಂದ್ರೆ ಅಜ್ಞಾನಿ. ಇದನ್ನ ಒಪ್ಕೊಂತೀರಾ? ಎಸ್ Yes, ma'am. Yes, yes. ಎಸ್. ಆ ಸ್ವತಂತ್ರ ನೆಕ್ಸ್ಟ್ ಆ ಸ್ವತಂತ್ರಕ್ಕೆ ಆಪೋಸಿಟ್ ಸ್ವತಂತ್ರ ಇಲ್ಲದವನು. ಓಕೆ, ಸೊ ಇವರಿಬ್ಬರ ಮಧ್ಯೆ ವ್ಯತ್ಯಾಸ ಏನು? ಈಗ ಭವಬಂಧಗಳಿಗೆ ನಾನು ಸಿಕ್ಕೊಂಡು ಕೊರಿತಾ ಇದ್ದೀನಿ ಅಂತ ಅನ್ಕೊಂಡು, ನನ್ನ ಎಮೋಷನ್ಸ್ಗೆ, ನನ್ನ ಆಲೋಚನೆಗಳಿಗೆ ನಾನು ವಿಕ್ಟಿಮ್ ಆಗಿದ್ದೀನಿ ಅಂತ ಅನ್ಕೊಂಡ್ರಿ, ಅದಕ್ಕೆ ಸ್ಟಿಕನ್ ಆಗಿದ್ದೀನಿ ಅಂತ ಅನ್ಕೊಂಡ್ರಿ, ದೆನ್ ನಾನು ಸ್ವತಂತ್ರನಾ? ಇಲ್ಲ. ಜ್ಞಾನಿ ಅಜ್ಞಾನಿ ಅಂದ್ರೆ ನನಗೆಲ್ಲ ಗೊತ್ತಿದೆ, ನಾನು ಜ್ಞಾನಿ ಆಗ್ಬಿಡ್ತೀನ? ಎಷ್ಟೋ ಗೊತ್ತಿಲ್ಲ. ಸಮುದ್ರದಷ್ಟು ಜ್ಞಾನ ಇದೆ. ಸೊ ನಾನು ಅಜ್ಞಾನಿನೇ ಅಲ್ವಾ ಇನ್ನು? ಖಂಡಿತ ಅಜ್ಞಾನಿನೇ. ಎಸ್ ಅಂತ ಹೇಳ್ರಿ. ನಾವೆಲ್ಲರೂ ಅಜ್ಞಾನಿಗಳೇ. ನಾವೆಲ್ಲ ಇಲ್ಲಿ ಜ್ಞಾನವನ್ನು ಶೇರ್ ಮಾಡ್ಕೊಳ್ತಾ ಇಲ್ಲ, ಅಜ್ಞಾನವನ್ನು ಶೇರ್ ಮಾಡ್ಕೊತಾ ಇದೀವಿ. ಎಸ್, ಇಲ್ಲಿ ಯಾರು ಜ್ಞಾನಿ ಅಂದ್ರೆ ಕಂಪೇರ್ ಮಾಡಿದ್ರೆ, ಸೊ ಇಲ್ಲಿ ಸ್ವತಂತ್ರ ಪಡೆದಿರೋರು ಸ್ವತಂತ್ರವನ್ನು ಪಡಿಲಾರ್ದಂಗೆ ಇರೋರು. ಓಕೆ, ಇಲ್ಲಿ ಜ್ಞಾನಿ ಅಜ್ಞಾನಿ ಅನ್ನೋದು ಒಂದು ಡೆಫಿನೇಷನ್. ಸೊ ನಾನೆಲ್ಲ ಸ್ಟಿಕ್ಕನ್ ಆಗಿನ ಅನ್ಕೊಳ್ರಿ, ಎಲ್ಲರೂ ನಾನು ಹೇಳ್ದಂಗೆ ಕೇಳಬೇಕು. ಮನೆಯಲ್ಲಿ ಹೊರಗಡೆ ಬಂದ ಮೇಲೆ ಕೂಡ ನಾನು ಹೇಳ್ದಂಗೆ ಕೇಳಬೇಕು. ಹೊರಗಡೆ ಹೋದರೆ ನನಗೆ ರೆಸ್ಪೆಕ್ಟ್ ಬೇಕು. ಎಲ್ಲಿ ನಾನು ಸ್ಟಿಕ್ಕನ್ ಆಗೀನಿ? ನನ್ನ ಎಮೋಷನ್ಸ್ಗೆ ನಾನು ಸ್ಟಿಕ್ಕನ್ ಆಗೀನಿ. ಹೌದಾ? ಸೊ ಯಾವಾಗ ನಾವು ಆತ್ಮ ಪರಿಶೀಲನೆ ಮಾಡ್ತಾ ಹೋದರೆ, ನಾನು ಯಾರಾದರೂ ಅವಮಾನ ಮಾಡಿದ್ದಾರೆ ಅಂತ ಅಂದ್ಕೊಂಡು ಹೋಗ್ತೀನಿ, ಅಲ್ಲಿ ನನ್ನ ಶರೀರಕ್ಕೆ, ನನ್ನ ವ್ಯಕ್ತಿತ್ವಕ್ಕೆ ಅವಮಾನ ಆಗಿದೆ. ಸೊ ಫೀಲ್ ಆಗ್ತಾ ಕೂತ್ಕೊತೀನಿ. ಅವಾಗೇನು? ನಾನು ಅಜ್ಞಾನಿ. ನನ್ನ ಸ್ವತಂತ್ರ ಎಲ್ಲಿದೆ? ಇಲ್ಲ. ನಾನು ಸ್ಟಿಕ್ಕನ್ ಆಗೀನಿ. ನನ್ನ ಎಮೋಷನ್ಸ್ಗೆ, ನನ್ನ ಭಾವನೆಗಳಿಗೆ ನಾನು ಸ್ಟಿಕ್ಕನ್ ಆಗೀನಿ. ನನ್ನ ಶರೀರಕ್ಕೆ ನಾನು ಸ್ಟಿಕ್ಕನ್ ಆಗೀನಿ. ನನ್ನ ಐಡೆಂಟಿಟಿಗೆ ನಾನು ಸ್ಟಿಕ್ಕನ್ ಆಗೀನಿ. ಸೊ ಸಂತೋಷ ಎಲ್ಲಿಂದ ಬರುತ್ತೆ? ಎಷ್ಟು ಧ್ಯಾನ ಕೂತ್ಕೊಂಡು ಬರುತ್ತೆ. ಧ್ಯಾನ ಕೂತ್ಕೊಂಡು ನಾನು, ಯಾರೋ ಹೇಳಾರೆ ನನಗೆ, ಏನು ವಿಜುವಲೈಸೇಷನ್, ನಾನು ಎಲ್ಲರೂ ಕೂಡ ಗೌರವ ಕೊಡಬೇಕು, ನಾನು ಎಲ್ಲರೂ ಹೋದರೆ ನಾನು ಹೇಗೆ ಇಲ್ಲೂ ಪ್ರೀತಿನಿಂದ ಆಗುತ್ತಾ? ಅದು ವಿಜುವಲೈಸೇಷನ್ ಅನ್ನೋದು ಆಗುತ್ತಾ? ಮ್ಯಾನಿಫೆಸ್ಟೇಷನ್ ಆಗುತ್ತಾ? ಸೊ ಅಂಟಿಲ್ ಅಂಡ್ ಅನ್ಲೆಸ್ ನೀವು ಸ್ವತಂತ್ರ ಆಗೇವರೆಗೂ ನಿಮಗೆ ಯಾವ ವಿಜುವಲೈಸೇಷನ್ ವರ್ಕ್ ಆಗಲ್ಲ, ಮ್ಯಾನಿಫೆಸ್ಟೇಷನ್ ವರ್ಕ್ ಆಗಲ್ಲ. ಬಿಕಾಸ್ ಯು ಆರ್ ಸ್ಟಿಕ್ ಆನ್. ನಿನ್ನ ಎಮೋಷನ್ಸ್ಗೆ, ನಿನ್ನ ಭಾವನೆಗಳಿಗೆ ನೀವು ಸ್ಟಿಕ್ ಆನ್ ಆಗಿದ್ರ. ಆ ಫ್ರೀಡಮ್ ನಿಮ್ಮ ಒಳಗಡೆ ಬರೋವರೆಗೂ ನೀವು ಎಲ್ಲಿನೂ ಕೂಡ ಸಂತೋಷವಾಗಿರೋದಿಲ್ಲ. ಸೊ ಈಗ ಕರ್ಮ ಇಲ್ಲ ಅಂತ ಹೇಳಿದ್ನಲ್ವ, ಇದೆ ಇವಾಗ. ಮೊದಲಿಲ್ಲ ಅಂತ ಹೇಳಿದ್ನಲ್ವ, ಇವಾಗ ಇದೆ ಅಂತ ಹೇಳ್ತೀನಿ. ಇದೇ ಕರ್ಮ ಅಂದರೆ. ಎಲ್ಲಿ ಈಗ ನೋಡ್ರಿ, ನನಗೆ ಎಷ್ಟೇ ಕೋಟಿಗಟ್ಟಲೆ ಆಸ್ತಿ ಇದೆ, ಎಷ್ಟೋ ಜನ ನನ್ನ ಸುತ್ತೂ ಇದ್ದಾರೆ, ನನ್ನ ಸಂಬಂಧಿಕರು. ಓಕೆ, ನನ್ನ ಒಳಗಡೆ ಈ ಆಲೋಚನೆಗಳು ಇಟ್ಕೊಂಡ್ರೆ ನನ್ನ ಹತ್ರ ಇರೋ ಕೋಟ್ಯಾಂತರ ರೂಪಾಯಿ ನನ್ನ ಹತ್ರ ಇದೆ, ಅದನ್ನು ನಾನು ಎಂಜಾಯ್ ಮಾಡೋಕ್ಕಾಗುತ್ತಾ? ಇದೇನಾ? ಇಲ್ಲ. ನನ್ನ ಸುತ್ತು ಎಷ್ಟೋ ಜನ ಇದ್ದಾರೆ, ನನ್ನ ವರ್ಕರ್ಸ್ ಇದ್ದಾರೆ, ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಇದ್ದಾರೆ, ಎಲ್ಲರೂ ಇದ್ದಾರೆ. ನಾನು ಲೋನ್ಲಿ ಆಗೇ ಇರ್ತೀನಿ. ಇದು ಕರ್ಮ ಅಂದರೆ. ಕರ್ಮ ಎಲ್ಲಿದೆ? ನನ್ನ ಆಲೋಚನೆಗಳಲ್ಲಿದೆ. ನಾನು ಸ್ಟಿಕ್ಕನ್ ಆಗೀನಿ, ನಾನು ಫ್ರೀಡಮ್ ಆಗಿಲ್ಲ. ಎಲ್ಲಿ ಫ್ರೀ ಆಗಿರಬೇಕು? ಈ ಭವಬಂಧಗಳು ಏನಂತ ಹೇಳ್ತಾರೆ? ಅರಿಷಡ್ ವರ್ಗಗಳಂತ ಹೇಳ್ತಾರೆ ಅಲ್ವಾ? ಸೊ ಆ ಎಲ್ಲದರಿಂದ ನಾನು ಫ್ರೀ ಆಗಿಲ್ಲ ಅಂತಂದರೆ ನಾನು ಎಷ್ಟೇ ಜ್ಞಾನ ಇದ್ರೂ ಏನು ಪ್ರಯೋಜನ? ನಾವು ಇಲ್ಲಿ ಧ್ಯಾನಕ್ಕೆ ಬಂದ ಮೇಲೆ ಕೂಡ ಏನಂತ ಹೇಳ್ಬೋದು, ಒಂದು ಅಹಂಕಾರ ಇರುತ್ತೆ, ಆಧ್ಯಾತ್ಮಿಕ ಸ್ಪಿರಿಚುವಲ್ ಈಗೋ ಅಂತ ಇರುತ್ತೆ. ಸೊ ನನಗೆಲ್ಲ ಗೊತ್ತಿದೆ, ನಾನು ಹೋದ ತಕ್ಷಣ ಎಲ್ಲರೂ ನನ್ನನ್ನು ಗೌರವಿಸ್ಬೇಕು, ಸೊ ಫಸ್ಟ್ ನನ್ನನ್ನೇ ಸ್ಟೇಜ್ ಮೇಲೆ ಕುಂದಿರಿಸ್ಬೇಕು. ನನಗೆ ಒಂದು ಪರ್ಸನು ಕೆಲವು ಪುಸ್ತಕಗಳು ಕೊಟ್ಟು ನನಗೆ ಗೈಡ್ ಮಾಡ್ತಿದ್ರು. ಓಕೆ, ಸೊ ಎವ್ರಿ ಟೈಮ್ ನನಗೇನು ಹೊರಗಡೆ ಹೋಗ್ತಾ ಇದ್ದೀನಿ ಅಂತ ಅಂದರೆ ನನ್ನ ಕೆಲಸ, ನನಗೇನು ಆ ಕಡೆ ಈ ಕಡೆ ತಿರುಗಿ ಕೂಡ ನಾನು ನೋಡೋದಿಲ್ಲ. ಸೊ ಆ ರೀತಿ ನನ್ನನ್ನು ಬೆಳೆಸಿದ್ದಾರೆ. ಸೊ ಅವರು ಒಂದು 4 ಪುಸ್ತಕಗಳು ಕೊಟ್ಟಿದ್ದಾರೆ. ಕೊಟ್ಟಿದ ಮೇಲೆ ಒಂದು 2 ದಿವಸ ಆದಮೇಲೆ ನಿನಗೆ ಅಷ್ಟು ಪುಸ್ತಕಗಳು ಕೊಟ್ಟೀನಿ, ನನಗೆ ಒಂದು ರೆಸ್ಪೆಕ್ಟ್ ಇಲ್ಲ, ನೀನು ನಾನು ನೋಡಿ ಕೂಡ ನೋಡ್ಲಾರ್ದಂಗೆ ಹೋಗ್ತಾ ಇದೆಯಾ ಅಂತ ಅಂದರು.
ಲೈಕ್ ಏನಿದು ಪರ್ಸ್ನಾಲಿಟಿ, ಒಂದು ಸೀನಿಯರ್ ಮಾಸ್ಟರ್ ಅಂತ ಅಂದ್ಕೊಂಡು ಅವ್ರಿಗೊಂದು ಗೌರವ ಕೊಟ್ಟು ಅದಷ್ಟು ಪ್ರೀತಿನಿಂದ ಅಂತಂದರೆ ಸೊ ನನಗೆ ಕ್ವಶನ್ ಮಾರ್ಕ್ ಆಗ್ತಿತ್ತು. ಸೊ ನಾನು ಯಾರು ನಂಬಬೇಕು, ಯಾರ ಕಡೆ ಹೋಗಿ ನಾನು ಜ್ಞಾನ ಪಡಿಬೇಕು ಅಂತ ಹೇಳಿ. ಸೊ ಆಟೋಮೆಟಿಕ್ಕಾಗಿ ನನಗೆ ಏನು ಬೇಕೋ ಆ ಪುಸ್ತಕಗಳು ನನ್ನ ಹತ್ರ ಬರ್ತಿದ್ವು. ನನಗೆ ಯಾವ ಪರ್ಸನ್ ಮೀಟ್ ಆದರೆ ನನ್ನ ಚೇಂಜಸ್ ಬರ್ತಾವೋ ಆ ಪರ್ಸನ್ ನನ್ನ ಹತ್ರ ಬರ್ತಿದ್ವು. ಆಟೋಮೆಟಿಕ್ ನಾನು ಯಾರಿಗೂ ನಾನು ಸ್ಟಿಕ್ಕನ್ ಆಗಿಲ್ಲ. ಈವನ್ ಪತ್ರಿ ಸರ್ಗೂ ನಾನು ಸ್ಟಿಕ್ಕನ್ ಆಗಿಲ್ಲ. ಸೊ ಪತ್ರಿ ಸರ್ ಯಾವತ್ತಾದರೂ ಹೇಳ್ತಿದ್ದೀರಾ ನೀವೇ ಮಾಸ್ಟರ್ಸ್ ಅಂತ ಹೇಳ್ತಿದ್ರು. ಅವ್ರಿಗೆ ನೀವೇ ನನ್ನ ಗುರು, ಪ್ರತಿಯೊಂದಕ್ಕೂ ನಾವು ಅವ್ರ ಹತ್ರ ಹೋಗ್ತಿದ್ದಿಲ್ಲ. ಅವರೇ ನಮ್ಮ ಹತ್ರ ಯಾವ ಟೈಮ್ನಲ್ಲಿ ನಮ್ಮ ಲೈಫ್ನಲ್ಲಿ ಬರಬೇಕಾ ಅವ್ರು ಬಂದು ಹೋಗ್ತಿದ್ರು. ಅದು ಮಾತ್ರ ನಿಜ. ಸೊ ಇಲ್ಲಿ ನಾವು ಫಸ್ಟ್ ಸ್ವತಂತ್ರರಾಗಬೇಕು. ನಿಮ್ಮ ಎಮೋಷನ್ಸ್ಗೆ ಇಲ್ಲಿ ಇನ್ನೊಂದು ಎಕ್ಸಾಂಪಲ್ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಸ್ವತಂತ್ರ ಆಗಬೇಕು ಅಂತ ಹೇಳ್ತೀವಲ್ವ, ನಮ್ಮ ಎಮೋಷನ್ಸ್ ಫಸ್ಟ್. ಸೊ ನಾವೆಲ್ಲರೂ ಕೂಡ ಎಷ್ಟು ಕೃತ್ರಿಮವಾಗಿ ನಾವು ಜೀವನ ಮಾಡ್ತಾ ಇದ್ವೋ ನಾವು ಅರ್ಥ ಮಾಡ್ಕೋಬೇಕು. ಸೊ ನಮಗೆ ಬರುವಂಥ ಆಲೋಚನೆ ಆಗಿರ್ಬೋದು, ಭಾವನೆಗಳಾಗಿರ್ಬೋದು, ನಾವು ಮಾಡುವಂಥ ಕೆಲಸ ಆಗಿರ್ಬೋದು, ಎಷ್ಟು ಆರ್ಟಿಫಿಷಿಯಲ್ ಆಗಿ ನಾವು ಕೆಲಸ ಮಾಡ್ತಾ ಇದ್ವಿ. ಫಾರ್ ಎಕ್ಸಾಂಪಲ್ ಹೇಳ್ತೀನಿ. ಸೊ ಒಂದು ಲವರ್ಸ್ ಇರ್ತಾರೆ, ಒಂದು ಹುಡುಗ ಹುಡುಗಿ ಇಬ್ಬರು ಒಬ್ಬರನ್ನೊಬ್ಬರು ಪ್ರೀತಿ ಮಾಡ್ಕೊತಾ ಇರ್ತಾರೆ. ಮೇಡಮ್ ಟೈಮ್ ಇದೆನಾ? ಓಕೆ, ಟೈಮ್ ಇದೆ ಅಲ್ವಾ? ಒಂದು 10 ನಿಮಿಷ. ಓಕೆ, ಇದೆ ಮೇಡಮ್. ಆ ಹುಡುಗನ್ ಒಂದು ಡೇಟ್ ಹೋಗೋಣ, ನಾನು ಹೇಳಿದ ಟೈಮ್ಗೆ ನೀನು ಅಲ್ಲಿ ಆ ಪ್ಲೇಸಿಗೆ ಬರಬೇಕು ಅಂತ ಹೇಳ್ತಾಳೆ. ಸೊ ಆ ಹುಡುಗ ಓಕೆ ಅಂತ ಹೇಳ್ತಾರೆ. ತುಂಬ ಅನ್ಕಂಡೀಷ್ನಲ್ ಲವ್ ಇಬ್ಬರ ಮಧ್ಯೆ, ಅಷ್ಟು ಒಳ್ಳೆ ಪ್ರೀತಿ ಇರುತ್ತೆ. ಸೊ ಇಬ್ಬರ ಮಧ್ಯೆ ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ. ಆ ಹುಡುಗ ಟೈಮ್ 8 ಗಂಟೆಗೆ ಬರಬೇಕು ನೀನು ಟಿಫನ್ಗೆ, ನಿನಗೋಸ್ಕರ ನಾನು ವೆಯ್ಟ್ ಮಾಡ್ತಾ ಇರ್ತೀನಿ ಅಂತ ಹೇಳ್ತಾರೆ. ಸೊ ಆ ಹುಡುಗ ಕೂಡ ಅಷ್ಟೇ ಹ್ಯಾಪಿನಿಂದ ಆ ಟೈಮ್ಗೆ ಅಲ್ಲಿರಬೇಕು ಅಂತ ಪ್ರಯತ್ನ ಮಾಡ್ತಾನೆ. ಸೊ 8 o'clock ಅಂದರೆ 8:05 ಆಗಿರುತ್ತೆ, 5 ನಿಮಿಷ ಲೇಟಾಗಿ ಬಂದಿರ್ತಾನೆ. ಆ ಹುಡುಗಿಗೆ ಎಷ್ಟೋ ಮೆಚುರಿಟಿ ಇರುತ್ತೆ. ಓಕೆ, ಸೊ ಆ ಹುಡುಗಿ ವೆಯ್ಟ್ ಮಾಡ್ತಾ ಇರ್ತಾಳೆ, ಒಂದು ಪ್ಲೇಸ್ ಹತ್ರ ವೆಯ್ಟ್ ಮಾಡ್ತಾ ಇರ್ತಾನೆ. ಆ ಹುಡುಗ ಬರ್ತಾನೆ. ಸೊ ಒಂದು ಬ್ಲೂ ಶರ್ಟ್ ಹಾಕ್ಕೊಂಡು ಬರ್ತಾನೆ. ಸೊ ಆ ಹುಡುಗ ನೋಡಿದ ತಕ್ಷಣ ಆ ಹುಡುಗಿಗೆ ಸಿಟ್ಟು ಬರುತ್ತೆ, ಭಯ, ದ್ವೇಷ, ಸೊ ಎವ್ರಿಥಿಂಗ್ ಪಾಪಪ್ ಆಗುತ್ತೆ. ಸೊ ನಾನು ಹೇಳಿದ್ದ ಟೈಮ್ ಏನು, ನೀನು ಬಂದಿದ್ದ ಟೈಮ್ ಏನು, ಸೊ ನನ್ನ ಮೇಲೆ ಇಷ್ಟು ಪ್ರೀತಿ ಇದೆಯಾ, ಪ್ರೀತಿ ಇಲ್ಲಲ್ವಾ ನೀನು ಅಂತ ಸೋ ಅಂತ ಫೈಟ್ ಮಾಡಿ ಇಬ್ಬರಿಗೂ ಬ್ರೇಕಪ್ ಆಗುತ್ತೆ. ಸೊ ಆ ಹುಡುಗ ಬ್ಲೂ ಶರ್ಟ್ ಹಾಕ್ಕೊಂಡು 5 minutes ಲೇಟಾಗಿ ಬರ್ತಾನೆ. ಸೊ ಇಲ್ಲಿ ಆ ಹುಡುಗಿ 5 minutes ಲೇಟ್ ಆಗಿದ್ದಕ್ಕೆ ಆ ಹುಡುಗನ್ನು ಜಡ್ಜ್ಮೆಂಟ್ ಕೊಟ್ಟಿಲ್ಲ. ಆ ಬ್ಲೂ ಶರ್ಟ್ ಈಸ್ ದ ರೀಸನ್. ಏನು ಅಂತಂದರೆ ಅದಕ್ಕೆ ಒಂದು ಫ್ಲ್ಯಾಶ್ ಬ್ಯಾಕ್ ಇರುತ್ತೆ. ಆ ಬ್ಲೂ ಶರ್ಟ್ ಹಾಕ್ಕೊಂಡಿದ್ದು ಒಂದು ಹುಡುಗ ಅವಳ ಕಾಲೇಜ್ ಟೈಮ್ನಲ್ಲಿ ಆಕೆಗೆ ಫಿಸಿಕಲ್ ಅಬ್ಯೂಸ್ ಮಾಡೋಕ್ಕೆ ಹೋಗಿರ್ತಾನೆ. ಸೊ ಅದು ಪಾಪಪ್ ಆಗಿ ಈ ಒಂದು 5 minutes ಲೇಟಾಗಿ ಬಂದಿದ್ದಕ್ಕೆ ಆಕೆಗೆ ಗೊತ್ತಾಗ್ಲಾರ್ದಂಗೆ ಒಂದು ಪ್ರವರ್ತನೆ ಮಾಡಿ ಅಲ್ಲಿ ಬ್ರೇಕಪ್ ಆಗುತ್ತೆ. ಸೊ ಇದು ಒಂದು ಎಕ್ಸಾಂಪಲ್. ಸೊ ಈಗ ಒಂದು ಆಕ್ಸಿಡೆಂಟ್, ಎಲ್ಲಿಗೋ ಹೋಗ್ತಾ ಇದ್ದೀನಿ, ಒಂದು ಆಕ್ಸಿಡೆಂಟ್ ಆಗಿರುತ್ತೆ, ವೈಟ್ ಕಾರ್ನಿಂದ ಡಿಕ್ಕಿ ಹೊಡೆದಿರ್ತೈತೆ, ನಾನು ಕೆಳಗೆ ಬಿದ್ದು ಸಿವಿಯರ್ ಇಂಜುರೀಸ್ ಆಗಿರ್ತವೆ ಅಂತ ಅನ್ಕೊಳ್ಳಿ. ಸೊ ಆ ಟೈಮ್ನಲ್ಲಿ ಪಕ್ಕಕ್ಕೆ ಒಂದು ಟೆಂಪಲ್ ಇರುತ್ತೆ. ಆ ಟೆಂಪಲ್ನಲ್ಲಿ ಸೌಂಡ್ಸ್, ಗಂಟೆ ಸೌಂಡ್ ಆಗಲಿ, ಹೋಮ್ ಹೆವನ್ ಏನಾದರೂ ಮಾಡ್ತಾ ಇರ್ತಾರೆ, ಶ್ಲೋಕಗಳು, ಎವ್ರಿಥಿಂಗ್. ಸೊ ಅವೆಲ್ಲ ಕೇಳಿಸಿರ್ತವೆ ಅದೇ ಟೈಮ್ನಲ್ಲಿ, ಪರ್ಟಿಕ್ಯುಲರ್ ಟೈಮ್ನಲ್ಲಿ. ಸೊ ಯಾರೋ ಒಂದು ರೆಡ್ ಸೀರೆ ಉಟ್ಕೊಂಡಿದ್ದವ್ರು ನನ್ನ ಕಾಪಾಡಿರ್ತಾಳೆ. ಸೊ ಇವೆಲ್ಲ ಈ ಸಬ್ಕಾನ್ಷಿಯಸ್ ಮೈಂಡ್ನಲ್ಲಿ ಆ ಒಂದು ಇನ್ಸಿಡೆಂಟ್, ಯಾರೇ ಒಬ್ಬರು ರೆಡ್ ಸ್ಯಾರಿ ಉಟ್ಕೊಂಡ್ಬಂದರೂ ಆ ಇನ್ಸಿಡೆಂಟ್ ನೆನಪು ಬರುತ್ತೆ. ಯಾವುದೇ ಒಂದು ಟೆಂಪಲ್ಗೆ ಹೋದಾಗ ಆ ಗಂಟಿ ಸೌಂಡ್ ಬಾರಿಸಿದಾಗೂ ನನಗೆ ಆಕ್ಸಿಡೆಂಟ್ ನೆನಪು ಬರುತ್ತೆ. ವೈಟ್ ಕಾರ್ ನೋಡಿದ್ರೂ ಸಮ್ ಆಕ್ಸಿಡೆಂಟ್ ನೆನಪು ಬಂದಿರುತ್ತೆ. ಸೊ ಈ ರೀತಿ ಒಂದಕ್ಕೊಂದು ಕೆಲಸಗಳು ಹಿಂಗೆ ಸ್ಟಿಕ್ಕನ್ ಆಗಿ ಚೈನ್ ಥರ, ಈ ಚೈನ್ನಲ್ಲಿ ಒಂದು ಆಕ್ಸಿಡೆಂಟ್ ಆಗಿರೋ ಒಂದು ಇನ್ಸಿಡೆಂಟ್ ಅಂದರೆ ಆ ಚೈನ್ನಲ್ಲಿ ಒಂದು ರೆಡ್ ಸ್ಯಾರಿ, ವೈಟ್ ಕಾರ್, ಎವ್ರಿಥಿಂಗ್ ವಿಲ್ ಬಿ ಫೀಡೆಡ್. ಸೊ ನಾನು ಏನಾದರೂ ಅಂದ್ಕೊಂಡ ತಕ್ಷಣ, ರೆಡ್ ಸ್ಯಾರಿ ನೋಡಿದ ತಕ್ಷಣ ಆ ಇನ್ಸಿಡೆಂಟ್ ನನಗೆ ಬರುತ್ತೆ. ಸೊ ಈ ರೀತಿ ನಮ್ಮ ಒಳಗಡೆ ಎಷ್ಟೋ ಇನ್ಸಿಡೆಂಟ್ಸ್ ನಮ್ಮ ಒಳಗಡೆ ರೆಡಿ ಆಗಿರ್ತಾವಂತೆ, ಅದೇ ನಾವು ಆಗಿರ್ತೀವಿ. ಓಕೆ, ಸೊ ಅಲ್ಲಿನಿಂದ ನಾವು ಹೊರಗಡೆ ಬರಬೇಕು ಅಂತಂದರೆ ಆತ್ಮ ಪರಿಶೀಲನೆ ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್.
ಸೊ ಅಲ್ಲಿ ಜಡ್ಜ್ ಮಾಡ್ತಾ ಇದ್ದೀರಾ, ಬ್ಲೂ ಶರ್ಟ್ ಹಾಕ್ಕೊಂಡು ಬಂದ ತಕ್ಷಣ ನನ್ನ ಮೈಂಡ್ ಜಡ್ಜ್ಮೆಂಟ್ ಮಾಡುತ್ತೆ. ಮೇಡಮ್ ಒಂದು ನಿಮಿಷ. ಸೊ ಇಲ್ಲಿ ನಮ್ಮ ಒಂದು ಮೆಮೊರೀಸ್ ನಮ್ಮನ್ನು ಲೀಡ್ ಮಾಡ್ತಾ ಇರುತ್ತೆ. ಸೊ ಅಲ್ಲಿ ನಮ್ಮನ್ನು ನಾವು ಚೆಕ್ ಮಾಡಬೇಕು. ಯಾವತ್ತು ನೀವು ಆತ್ಮ ಪರಿಶೀಲನೆ ಅನ್ನೋದು ಸ್ಟಾರ್ಟ್ ಮಾಡ್ತೀರೋ, ಸೊ ಆತ್ಮ ಪರಿಶೀಲನೆ ಅಂದರೆ ವಿತೌಟ್ ಎನಿ ಜಡ್ಜ್ಮೆಂಟ್, ಸಾಕ್ಷೀಭೂತರಾಗಿ ನೀವು ನೋಡಿದಾಗ ಸೊ ಕಂಪ್ಲೀಟಾಗಿ ನಿಮ್ಮ ಒಂದು ಸಮಸ್ಯೆಗಳಿಂದ, ಸೊ ನಿಮ್ಮ ಒಂದು ಅನಾರೋಗ್ಯದಿಂದ, ನಿಮ್ಮ ಒಂದು ಲೈಕ್ ರಿಲೇಷನ್ಶಿಪ್ ಪ್ರಾಬ್ಲಮ್ಸ್ ಇರ್ತವೆ, ಅವೆಲ್ಲದರಿಂದ ಕೂಡ ನಾವು ಹೊರಗಡೆ ಬರ್ಬೋದು ಅಂತ ಅವರು ಹೇಳ್ತಾರೆ. ಸೊ ಅವಾಗ ರೆಡ್ ಸ್ಯಾರಿ ಕಾಣಿಸಿದೆ ಅಂತ ಅಂದ್ಕೊಳ್ರಿ, ನಾನು ಜಡ್ಜ್ಮೆಂಟ್ ಕೊಟ್ಟಿಲ್ಲ ಅಂತಂದರೆ ಜಸ್ಟ್ ವಿಟ್ನೆಸ್, ಸಾಕ್ಷೀಭೂತರಾಗಿ ನೋಡ್ತಾ ಇದ್ದೇವೆ. ಆ ಸಮಸ್ಯೆಗೆ ನಾನು ಹೋಗ್ತೀನಾ? ಆ ಆಕ್ಸಿಡೆಂಟ್ ಹತ್ರ ನಾವು ಹೋಗ್ತೀನಾ? ಇಲ್ಲ. ಓಕೆ, ಅದೇ ವೈಟ್ ಕಾರ್ ನೋಡಿದ್ದೀನಿ ಅಂದ್ಕೊಳ್ರಿ, ನಾನು ಜಡ್ಜ್ಮೆಂಟ್ ಕೊಟ್ಟಿಲ್ಲ, ಯಾವುದೇ ಜಡ್ಜ್ಮೆಂಟ್ ಕೊಟ್ಟಿಲ್ಲ, ವೈಟ್ ಕಾರ್ ಆಗಿ ನೋಡ್ತಾ ಇದ್ದೀನಿ ನಾನು ಅಷ್ಟೇ. ವೆನ್ ಯು ಸ್ಟಾರ್ಟ್ ಜಡ್ಜಿಂಗ್ ದ್ಯಾಟ್, ಸೊ ಇಮ್ಮಿಡಿಯೇಟ್ ನಿನಗೆ ಆಕ್ಸಿಡೆಂಟ್ ಆಗಿರೋದು ನಿನಗೆ ನೆನಪು ಬರುತ್ತೆ. ಓಕೆ, ಸೊ ಇದು ವೆರಿ ವೆರಿ ಸಿಂಪಲ್ ಅನಿಸ್ಬೋದು. ಈಗ ನಮ್ಮ ಕರ್ಮಗಳು ನಾವಿದ್ದೀವಿ, ಸೊ ಕರ್ಮಗಳು ನಮ್ಮ ಸುತ್ತು ಈ ಒಂದು ಲೇಯರ್ ಆಗಿ ಆ್ಯಕ್ಟ್ ಮಾಡ್ತಾ ಇರ್ತವೆ. ಓಕೆನಾ? ಸೊ ಹೀಗೆ ನಾವು ಅಬ್ಸರ್ವ್ ಮಾಡೋದು ಸ್ಟಾರ್ಟ್ ಮಾಡಿವೆ ಅಂತ ಅಂದ್ಕೊಳ್ರಿ. ಸೊ ಇಲ್ಲಿಂದ ನಾವು ಈಸಿಯಾಗಿ ಹೊರಗಡೆ ಬರ್ತೀವಿ. ಸೊ ಇನ್ನೂ ಅಬ್ಸರ್ವೇಷನ್ ಜಾಸ್ತಿ ಆಗ್ತಾ ಇದೆ ಅಂತ ಅಂದ್ಕೊಳ್ಳಿ. ಈಗೇನಾಯಿತು, ದೂರ ಆಗ್ತಾ ಬಂದಿದ್ದೀವಿ. ಒಂದು ಮ್ಯಾಗ್ನೆಟ್, ಐರನ್ ಪೀಸ್ ಇದು ಮ್ಯಾಗ್ನೆಟ್, ಇದು ಹತ್ತಿರ ಬಂದಾಗ ಏನಾಗುತ್ತೆ, ಇದರ ಆಧೀನದಲ್ಲಿ ಇದು ಇರುತ್ತೆ. ಓಕೆ, ವೆನ್ ಯು ರಿಲೀಸಿಂಗ್, ನೀನು ಸ್ಟಾರ್ಟ್ ಅಬ್ಸರ್ವೇಷನ್, ಆತ್ಮ ಪರಿಶೀಲನೆ ಅನ್ನೋದು ಸ್ಟಾರ್ಟ್ ಮಾಡಿದಾಗ ಇದು ನೀವು, ಇದು ನಿಮ್ಮ ಸಮಸ್ಯೆಗಳು, ನಿಮ್ಮ ಕರ್ಮಗಳು. ಸೊ ಏನಾಗುತ್ತೆ, ಫಸ್ಟು ಹೀಗಿರೋದು, ವೆನ್ ಯು ಸ್ಟಾರ್ಟ್ ಅಬ್ಸರ್ವ್ ಯುವರ್ ಸೆಲ್ಫ್, ಆತ್ಮ ಪರಿಶೀಲನೆ ಮಾಡಿದಾಗ ಹೀಗಾಯಿತು. ಸೊ ಆತ್ಮ ಪರಿಶೀಲನೆ ಜಾಸ್ತಿ ಮಾಡ್ತಾ ಮಾಡ್ತಾ ಏನಾಯಿತು, ಇಲ್ಲಿವರೆಗೂ ಇದ್ರ ಕಂಟ್ರೋಲ್ ಇದೆ, ಇದು ಐರನ್ ಪೀಸ್, ಇದು ಮ್ಯಾಗ್ನೆಟ್, ಇದ್ರ ಕಂಟ್ರೋಲ್ನಲ್ಲೇ ಇದಿರುತ್ತೆ. ಸೊ ಅಬ್ಸರ್ವೇಷನ್ ಜಾಸ್ತಿ ಆದಾಗ, ಸೊ ಇದೇ ಬೇರೆ ಇದೇ ಬೇರೆ, ಇದರ ಆಧೀನದಲ್ಲಿ ಇದು ಇರೋದಿಲ್ಲ. ಸೊ ಆತ್ಮ ಪರಿಶೀಲನೆಗೆ ಅಷ್ಟು ಶಕ್ತಿ ಇದೆ ಅಂತ ಹೇಳ್ತಾರೆ. ಸೊ ನೀವು ಏನು ಯಾಕೆ ಕಾರ್ಮಿಕ್ ಸೈಕಲ್ ನೀವು ಎಷ್ಟೇ ಇದು ಮಾಡಿದ್ರು ಕೂಡ ಅದರಿಂದ ಕಂಪ್ಲೀಟಾಗಿ ನಾವು ಹೊರಗಡೆ ಬರ್ತೀವಿ. ಸೊ ವೆನ್ ಯು ಸ್ಟಾರ್ಟ್ ಅಬ್ಸರ್ವಿಂಗ್ ಯುವರ್ ಸೆಲ್ಫ್, ನಿಮ್ಮ ಆಲೋಚನೆಗಳನ್ನು ಗಮನಿಸಿ, ನಿಮ್ಮ ಆ ಆಲೋಚನೆಗಳ ಮೂಲಕ್ಕೆ ನಾವು ಹೋಗ್ತೀವಂತೆ. ಸೊ ಯಾವುದೇ ಜಡ್ಜ್ಮೆಂಟ್ ಇಲ್ದಂಗೆ ನಾವು ನಮ್ಮ ಆಲೋಚನೆಗಳನ್ನು ನಾವು ಪರಿಶೀಲನೆ ಮಾಡ್ತಾ ಇದ್ದಾಗ, ಸೊ ಆಲೋಚನೆಗಳ ಮೂಲಕ್ಕೆ ನಾವು ಹೋಗ್ತೀವಿ. ಸೊ ಆಲೋಚನೆಗಳ ಮೂಲ ಏನು, ನಮ್ಮ ಬುದ್ಧಿ ಅಷ್ಟೇ ಅಲ್ವಾ? ನಮ್ಮ ಬುದ್ಧಿ ಹೇಗಿರುತ್ತೋ ನಮ್ಮ ಆಲೋಚನೆಗಳು ಹಾಗೆ ಬರ್ತವೆ. ನನ್ನ ಬುದ್ಧಿ ಕೆಟ್ಟದಿರುತ್ತೆ ಏನಾಗುತ್ತೆ, ಕೆಟ್ಟ ಆಲೋಚನೆಗಳು ಬರುತ್ತೆ. ಸೊ ವೆನ್ ಯು ಸ್ಟಾರ್ಟ್ ಅಬ್ಸರ್ವಿಂಗ್ ಯುವರ್ ಸೆಲ್ಫ್, ನಿಮ್ಮ ಇಂಟೆಲೆಕ್ಟ್ ಕೆಲಸ ಮಾಡುತ್ತೆ ಇನ್ನೂ. ಸೊ ಈ ಮೈಂಡ್ ಅನ್ನೋದು ಕಂಪ್ಲೀಟ್ ಝೀರೋ ಆಗಿದೆ. ಸೊ ಇಲ್ಲಿ ಮೈಂಡನ್ನು ಕಂಪ್ಲೀಟ್ ಝೀರೋ ಮಾಡಿದ ಮೇಲೆ ವಿತೌಟ್ ಜಡ್ಜಿಂಗ್ ಎನಿಥಿಂಗ್, ನಿನ್ನ ನೋಡಿದಾಗ ನಿಮ್ಮ ಕಾನ್ಷಿಯಸ್ನೆಸ್, ನಿಮ್ಮ ಚೈತನ್ಯ ಸ್ಥಿತಿ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಆ ಚೈತನ್ಯ ಸ್ಥಿತಿನಲ್ಲಿ ನಾವು ಕೆಲಸ ಮಾಡಿದಾಗ, ಸೊ ನಮ್ಮ ಮುಂದೆ ಎಲ್ಲವೂ ಕೂಡ ಹೀಗೆ ಹೋಗ್ತಾ ಇರ್ತವೆ. ಜಸ್ಟ್ ದೇ ವಿಲ್ ಪಾಸ್ ಆನ್ ಲೈಕ್ ದಿಸ್. ಸೊ ಅಲ್ಲಿ ಏನಾಗುತ್ತೆ, ಅದಕ್ಕೆ ಸ್ಟಿಕ್ ಆನ್ ಆಗ್ತಾ ಇಲ್ಲ, ನಾವು ಕಂಪ್ಲೀಟಾಗಿ ಸ್ವತಂತ್ರರಾಗಿದ್ದೀವಿ. ಅರ್ಥ ಆಗ್ತಾ ಇದೆನಾ ಇದು? ಸೊ ವೆರಿ ಸಿಂಪಲ್ ಸಬ್ಜೆಕ್ಟ್ ಅನಿಸ್ತದೆ. ವೆನ್ ವಿ ಸ್ಟಾರ್ಟ್ ಅಬ್ಸರ್ವಿಂಗ್ ಅವರ್ ಸೆಲ್ಫ್. ಸೊ ಈ ಪುಸ್ತಕ ನಾನು ಸುಮಾರು 3 times ಓದಿದ್ದೇನೆ. ಸೊ ಫಸ್ಟ್ ಟೈಮ್, ಸೆಕೆಂಡ್ ಟೈಮ್, ಥರ್ಡ್ ಟೈಮ್, ಇನ್ನು 4th ಟೈಮ್ ಓದಿದ್ರು ಕೂಡ ಇನ್ನೂ ತಿಳ್ಕೊಳೋದೈತೆ. ಸೊ ಇಷ್ಟೇನಾ ಅಂತ ಅನಿಸ್ತದೆ. ಸೊ ಈ ಆತ್ಮ ಪರಿಶೀಲನದಿಂದ, ಸೊ ರಿಯಲ್ ಸೆಲ್ಫ್ ಅಂತ ಹೇಳ್ತೀವಲ್ಲ, ನಾವು ಪ್ರತಿಯೊಂದು ಸತಿ ನಾವು ಈ ಶರೀರ ಅಲ್ಲ, ಈ ಮನಸ್ಸು ಅಲ್ಲ, ನಾವು ಆತ್ಮ ಸ್ವರೂಪಗಳು ಅಂತ ಹೇಳ್ತೀವಿ. ನಾವು ಹೇಳ್ತಾ ಇದ್ದೀವಿ, ಬಟ್ ಅದೇ ರೀತಿ ನಾವು ಕೆಲಸ ಮಾಡ್ತಾ ಇದ್ದೀವಾ? ಇಲ್ಲ. ಸೊ ಇದು ನೋಡಿ,
ಸೊ ಆಲೋಚನಾ ಮತ್ತು ಸಂಘಟನ, ಸಿಚುವೇಶನ್, ನಮ್ಮ ಥಾಟ್ಸ್ ಆ್ಯಂಡ್ ಸಿಚುವೇಶನ್ ಒಂದಾಗಿದೆ. ಸೊ ಆ ಆಲೋಚನೆ ಬಂದಾಗೆಲ್ಲ, ರೆಡ್ ಸ್ಯಾರಿ ನೋಡಿದಾಗೆಲ್ಲ ಆಕ್ಸಿಡೆಂಟ್ ನನಗೆ ಬರುತ್ತೆ. ಸೊ ಆಕ್ಸಿಡೆಂಟ್ ಬಂದಿರೋಂಥ ಆ ಟೈಮ್ನಲ್ಲಿ ನನ್ನ ಶರೀರ ಹೇಗಿತ್ತು ಅದೇ ರೀತಿ ನಾನು ಸಫರ್ ಆಗ್ತೀನಿ. ಓಕೆ, ಒಂದು ಹೊಸ ಪರ್ಸನ್, ಯಾರೋ ಪರ್ಸನ್ ಅಂತ ಜಗಳ ಮಾಡಿದ್ದಾನೆ. ಸೊ ಆ ಪರ್ಸನ್ ಎಷ್ಟೋ ವರ್ಷ ಆಯಿತು, ಅವನು ಎಲ್ಲಿಗೋ ಬಾಡಿ ವೆಕೇಟ್ ಮಾಡಿ ಕೂಡ ಹೋಗಿರ್ತಾನೆ. ಬಟ್ ಆ ಪರ್ಸನ್ ಫೋಟೋ ನೋಡಿದ ತಕ್ಷಣ ನನ್ನ ಶರೀರದಲ್ಲಿ ಎಲ್ಲ ಕೂಡ ದ್ವೇಷ, ಸಿಟ್ಟು ಎಲ್ಲ ಬಂದ್ಬಿಡ್ತು. ಸೊ ಇದೇ ರೀತಿ ಆ್ಯಕ್ಟ್ ಆಗ್ತಾ ಇರುತ್ತೆ. ವೆನ್ ವಿ ಸ್ಟಾರ್ಟ್ ಅಬ್ಸರ್ವಿಂಗ್ ಅವರ್ ಸೆಲ್ಫ್, ಸೊ ಆ ಸಂಘಟನೆ ಬೇರೆ, ಆಲೋಚನೆ ಬೇರೆ ಆಗುತ್ತೆ. ಆಗಿದೆನಾ ಇಲ್ವಾ? ಓಕೆ, ನೆಕ್ಸ್ಟ್ ಏನು, ಇಲ್ಲಿ ಐಟಮ್ ಕಾರ್, ಇದು ಕಾರು, ಇಲ್ಲಿ ಅಬ್ಸರ್ವರ್ ನಾನು, ಅದು ರೆಡ್ ಸ್ಯಾರಿ, ಇದು ನಾನು. ಸೊ ತುಂಬ ದೂರ ಆಗುತ್ತೆ. ಸೊ ಈ ಇವೆಲ್ಲವೂ ಕೂಡ ಈ ಸಂಘಟನೆಯಲ್ಲಿ ನಿಮ್ಮ ಪಾವರ್ಟಿ ಆಗ್ಬೋದು, ನಿಮ್ಮ ಹೆಲ್ತ್ ಇಶ್ಯೂಸ್ ಆಗಿರ್ಬೋದು, ಇದು ನೀವು ಜಸ್ಟ್ ನೀವು ನೋಡ್ತಾ ಇದ್ದೀರಾ. ಸೊ ಕಂಪ್ಲೀಟಾಗಿ ಇದರ ಅಧೀನದಲ್ಲಿ ನೀವಿರೋದಿಲ್ಲ. ಸೊ ಇಲ್ಲಿ ನೋಡ್ರಿ, ಇದು ದೊಡ್ಡದಾಗಿದೆ, ಚಿಕ್ಕದಾಗಿದೆ. ಸೊ ಈ ಆತ್ಮ ಪರಿಶೀಲನೆ ನಾವು ಅದು ಸಂಘಟನೆಗಳು. ಸೊ ಇವೆಲ್ಲವೂ ಕೂಡ ಚಿಕ್ಕದಾಗಿ ನಮಗೆ ಕಾಣಿಸ್ತವೆ. ಸೊ ಮೆಡಿಟೇಷನ್ ಮಾಡಿದ ತಕ್ಷಣ ನಮ್ಮ ಕಷ್ಟಗಳೇ ಬರೋದಿಲ್ಲ, ನಾವು ಆರೋಗ್ಯವಾಗಿರ್ತೀವಿ. ಎವ್ರಿಥಿಂಗ್ ಸುಳ್ಳು, ಅವು ನಾರ್ಮಲ್ ಆಗಿ ಬರ್ತಾನೆ ಇರ್ತವೆ, ನಮ್ಮ ಹಿಂದೆ ಅವು ಮುಂದೆ ಹೋಗ್ತಾ ಇರುತ್ತೆ. ಆ ಪ್ರಾಬ್ಲಮ್ಸ್ ಅನ್ನೋವು ಎಲ್ಲವೂ ಕೂಡ ಬರ್ತಾ ಇರ್ತವೆ, ಬಟ್ ನಮ್ಮ ಮುಂದೆ ಅವೆಲ್ಲವೂ ಕೂಡ ಚಿಕ್ಕದಾಗಿ ಕಾಣಿಸ್ತಾ ಇರ್ತವೆ. ಅದನ್ನು ಫೇಸ್ ಮಾಡುವ ಶಕ್ತಿ ನಮಗೆ ಬರುತ್ತೆ. ಸೊ ಹೀಗೆ ಹೇಳ್ತಾ ಹೋದರೆ ಸುಮಾರು ಸೊ ಇದು ತುಂಬ ಚೆನ್ನಾಗಿದೆ ಮೇಡಮ್. ಸೊ ಈ ಆತ್ಮ ಪರಿಶೀಲನೆಯಿಂದ ನಮ್ಮ ಒಂದು ಆರೋಗ್ಯವನ್ನು ನಾವು ಪಡಿಬೋದು. ರಿಲೇಷನ್ಶಿಪ್, ಸಂಬಂಧ ಬಾಂಧವ್ಯಗಳಲ್ಲಿ ಕೂಡ ಸಕ್ಸಸ್ ಆಗ್ಬೋದು. ಇನ್ನು ನಿಮ್ಮ ಲೈಫ್ನಲ್ಲಿ ನೀವು ಏನು ಅಚೀವ್ಮೆಂಟ್ ಮಾಡಬೇಕಂದ್ರೂ ಕೂಡ ಈ ಆತ್ಮ ಪರಿಶೀಲನೆಯಿಂದನೇ. ಇನ್ನು ಆತ್ಮ ಉನ್ನತಿ, ಮುಕ್ತಿ ಪಡಿಬೇಕು, ಸೊ ಗೋಲ್ಸ್ ಕೂಡ ಆಧ್ಯಾತ್ಮಿಕವಾಗಿ ಪುರೋಗತಿಯನ್ನು ಪಡಿಬೇಕು ಅಂದರೆ ಕೂಡ ಸೈನ್ಸ್ ಲೈಕ್ ಆತ್ಮ ಪರಿಶೀಲನೆ. ನೀವು ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಕೂಡ ಆತ್ಮ ಪರಿಶೀಲನೆಯಿಂದ ಕಡಿಮೆ ಆಗ್ತವೆ ಅಂತ ಹೇಳ್ತಾರೆ. ಸೊ ಇದು ಪ್ರತಿಯೊಬ್ಬರು, ಸೊ ಇದೆಲ್ಲ ಗೊತ್ತಿದೆ ನಮಗೆ. ವಿಟ್ನೆಸ್, ಸಾಕ್ಷಿಭೂತರಾಗಿ ನೋಡ್ರಿ, ಅವೇರ್ನೆಸ್, ಇವೆಲ್ಲ ನಾವು ಕೇಳಿದ್ವಿ. ಸೊ ಇನ್ನಷ್ಟು ಹೆಚ್ಚಿನಾಗಿ ನಾವು ಇದು ಪ್ರಾಕ್ಟಿಕಲ್ ಮಾಡಿ ನೋಡಿದಾಗ ಅದ್ರ ರಿಸಲ್ಟ್ ನಾವು ನೋಡ್ತೇವೆ ಮಾಸ್ಟರ್ಸ್. ಓಕೆ, ಸೊ ತುಂಬ ಟೈಮ್ ನಾನು ತೊಗೊಂಡಿನಿ ಅಂತ ಅನ್ನಿಸ್ತದೆ. ಸೊ ಇಂಥ ಒಂದು ಅವಕಾಶವನ್ನು ಕೊಟ್ಟಿದ್ದಕ್ಕಾಗಿ ಮತ್ತೆ ನಿಮಗೆ ಕೃತಜ್ಞತೆಯನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಮಾಸ್ಟರ್ಸ್, ಥ್ಯಾಂಕ್ ಯು ಸೋ ಮಚ್.